ಎಲ್ರಿಗೂ ಕೂಡ ನಾನು ಹೇಳ್ತಿರೋದು ಕೇಳಿಸ್ತಿದೆ ಅಲ್ವಾ? ಒಂದ್ಸಲ ಎಲ್ರು ಹ್ಯಾಂಡ್ ರೈಸ್ ಮಾಡ್ಬಿಡಿ, ಕೇಳಿಸ್ತಿದೆ ಸರ್ ಅಂತ. ಓಕೆ ಫೈನ್, ಲೆಟ್ ಅಸ್ ಸ್ಟಾರ್ಟ್. ಎಲ್ರು ಇನ್ನೊಂದು ಬರೀ ಅರ್ಧ ಜನ ಅಷ್ಟೇ ಜಾಯಿನ್ ಆಗಿದ್ದಾರೆ. ಒಂದು 5 ನಿಮಿಷ ಯಾರನ್ನಾದ್ರೂ 1-2 ಜನನ್ನ ಮಾತಾಡ್ಸೋಣ, ಆಮೇಲೆ ನಾವು ಕಂಟಿನ್ಯೂ ಮಾಡೋಣ. Go for Lekana S. Lekana S. Hand raise madam. Lekana S. Lekana. Lekana mic on ಮಾಡ್ಕೊಳ್ಳಿ. Lekana. ಆನ್ ಆಗ್ತಿಲ್ವಾ ಮೈಕು? ಕೆಳಗಡೆ ನಿಮ್ ಬಾಟಮ್ ಆಫ್ ದಿ ಲೆಫ್ಟ್ ಅಲ್ಲಿ ಆನ್ ಆಗ್ತಿಲ್ಲ. ರಚ್ಚುತ್ ಹ್ಯಾಂಡ್ ರೈಸ್ ಮಾಡೋ. ರಚ್ಚುತ್ ನಿಹಾಲ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಏನ್ ಡೌಟ್ ನಿಹಾಲ್? ಸುಮ್ನೆ 1 ನಿಮಿಷ ಮಾತಾಡಿಸ್ತೀವಿ, ಒಂದ್ ಸ್ವಲ್ಪ ಜನ ಜಾಯಿನ್ ಆಗ್ಲಿ ಅಂತ ಹೇಳಿ. ವಿರಾಟ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮೈಕ್ ಆನ್ ಮಾಡ್ಕೊಳ್ಳಿ. ವಿರಾಟ್, ನಿಮಗೆ ಒಂದು ಕ್ವಶನ್ ತುಂಬಾ ಡೌಟ್ ಇದೆ ಅಲ್ವಾ? ಯಾವ್ದು ಅಂತಂದ್ರೆ, ಪ್ಲಾಂಟ್ಸ್ ಬ್ರೀತ್ ಮಾಡ್ಬೇಕಾದ್ರೆ ಯಾವ್ದು ತಗೊಳುತ್ತೆ? ನಮಗೆ ಬಹಳ ಆಶ್ಚರ್ಯ ಆಗ್ತಿದೆ ಸರ್, ಕಾರ್ಬನ್ ಡೈಆಕ್ಸೈಡ್ ಅಂತ ಅನ್ಕೊಂಡಿದ್ದು ನಾನು ಅಂತ ಹೇಳಿ. ಹೌದಲ್ವಾ? ಹೌದು ಸರ್. ಹೌದು. ನಿಮ್ ಸ್ಕೂಲಲ್ಲಿ ಏನಂತ ಹೇಳ್ಕೊಟ್ಟಿದ್ದಾರೆ? ಕಾರ್ಬನ್ ಡೈಆಕ್ಸೈಡ್ ಇನ್ಹೇಲ್ ಮಾಡುತ್ತೆ ಅದು ಅಂತ ಹೇಳಿದಾರಾ? ಸರ್, ಫುಡ್ ತಯಾರು ಮಾಡಕ್ಕೆ ಕಾರ್ಬನ್ ಡೈಆಕ್ಸೈಡ್ ಇನ್ಹೇಲ್ ಮಾಡ್ಬಿಟ್ಟು ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನ ಫೋಟೋಸಿಂಥಸಿಸ್ ಅಂತ ನಾವು ಕರಿತೀವಿ, ಹೌದ್ ತಾನೆ? ಆದ್ರೆ ನಾವು ಕೇಳಿರೋದು ವೈಲ್ ಫೋಟೋಸಿಂಥಸಿಸ್ ಅಂತ ಕೇಳಿಲ್ವಲ್ಲ. ನಾವು ಕೇಳಿರೋದು ನಾರ್ಮಲ್ ಬ್ರೀತಿಂಗ್ ಟೈಮ್ ಅಲ್ಲಿ. ಅದು ಫೋಟೋಸಿಂಥಸಿಸ್ ಮಾಡ್ತಿಲ್ಲ, ನಾರ್ಮಲ್ ಆಗಿದೆ ಅಂದ್ರೆ ಅದು ಏನ್ ಇನ್ಹೇಲ್ ಮಾಡುತ್ತೆ? ಹೌದಲ್ವಾ? ನಾವು ಅದಕ್ಕೆಲ್ಲ ಕ್ವಶನ್ ಕೇಳಿದ್ದು. ನಾರ್ಮಲ್ ಬ್ರೀತಿಂಗ್ ಟೈಮ್ ಅಲ್ಲಿ, ಬ್ರೀತಿಂಗ್ ಅಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿ. ಅದು ಒಂದು ಲಿವಿಂಗ್ ಥಿಂಗ್. ಸೊ ಪ್ಲಾಂಟ್ ಈಸ್ ಆಲ್ಸೋ ಲಿವಿಂಗ್ ಥಿಂಗ್. ನಮ್ ತರನೇ ಅದು ಕೂಡ ಲಿವಿಂಗ್ ಥಿಂಗ್. ಆ ಲಿವಿಂಗ್ ಥಿಂಗ್ ಎಲ್ಲವೂ ಕೂಡ ಬ್ರೀತ್ ಮಾಡೋದು, ಆಕ್ಸಿಜನ್ ಒಳಗಡೆ ತಗೊಳ್ತವೆ, ಕಾರ್ಬನ್ ಡೈಆಕ್ಸೈಡ್ ಆಚೆ ಬಿಡ್ತವೆ. ಬಟ್ ವೈಲ್ ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡ್ಬೇಕಾದ್ರೆ ಮಾತ್ರ ಏನ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ನ ಜಾಸ್ತಿ ತಗೊಂಡು ಆಕ್ಸಿಜನ್ ನ ಆಚೆ ಬಿಡುತ್ತೆ. ಸೊ ಇದು ಸ್ಪೆಷಾಲಿಟಿ. ಅದಕ್ಕೋಸ್ಕರ ನಾವು ಆ ಕ್ವಶನ್ ಕೊಟ್ಟಿದ್ವಿ, ಸುಮ್ನೆ ಅದೆರಡಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಿರ್ಲಿ ಅಂತ ಹೇಳಿ. ಓಕೆ, ಅಂಡ್ ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ದಿಸ್ ಒನ್, ಫಸ್ಟ್ ಒನ್. ಮಕ್ಳೇ, ಟೈಮು 6:30 6:30 ಜಾಯಿನ್ ಆಗ್ಬೇಕು. ನೀವು ತುಂಬಾ ಜನ ಲೇಟ್ ಮಾಡ್ತಿದ್ದೀರಾ, ಆಮೇಲೆ ಜಾಯಿನ್ ಆಗ್ತೀರಾ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ನೋಡಿ, ಫಸ್ಟ್ ಕ್ವಶನ್ ಇದಿತ್ತು ನಿಮಗೆ ಈಸಿ. 2/9, 1/9, 8/9, 3/9. ಸೊ ಎಲ್ಲಾ ಕಡೆ 9 ಪಾರ್ಟ್ಸೇ ಇದೆ, ಹೌದಾ? ಎಲ್ಲಾ ಕಡೆ ಒಂದೇ ಸೇಮ್ ಸೈಜ್ ನ ಕೇಕು 9 ಪಾರ್ಟ್ಸೇ ಇದೆ. ಹಾಗಾಗಿ ಅದರಲ್ಲಿ ಸ್ಮಾಲೆಸ್ಟ್ ಅಂದ್ರೆ ಒಂದು ಪೀಸು ತುಂಬಾ ಸ್ಮಾಲ್ ಆಗುತ್ತೆ, ಯಾಕೆಂದ್ರೆ ಎಲ್ಲ ಈಕ್ವಲ್ ಸೈಜ್ ಅಲ್ಲಿ ಕಟ್ ಮಾಡಿರ್ತಾರೆ. ಸೆಲೆಕ್ಟ್ ಮಾಡುವಂತ ಪೀಸಸ್ ಮಾತ್ರ ಬೇರೆ ಬೇರೆ ಆಗಿದೆ. ಸೊ ಸ್ಮಾಲೆಸ್ಟ್ ಒನ್ ಈಸ್ 1/9 ಅಥವಾ 9ನೇ 1, ಅತ್ಯಂತ ಚಿಕ್ಕ ಭಿನ್ನರಾಶಿ ಆಗಿದೆ. ಡೌಟ್ ಏನು ಇಲ್ಲ. ಅರೇಂಜ್ ದೇರ್ ಫ್ರಾಕ್ಷನ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಇದು ಸ್ವಲ್ಪ ನಿಮಗೆ ಕಷ್ಟ ಆಗಿರ್ಬೋದು. ಯಾಕೆ ಅಂತಂದ್ರೆ ನಾವು ಈ ತರದ್ದು ಒಂದು ಕೂಡ ಬೇರೆ ಬೇರೆ ಡಿನಾಮಿನೇಟರ್, ಬೇರೆ ಬೇರೆ ನ್ಯೂಮರೇಟರ್ ಇರೋದನ್ನ ಹೇಳ್ಕೊಟ್ಟಿಲ್ಲ. ಹೌದು, ಇದೊಂದನ್ನ ನಾನು ನಿಮಗೆ ಹೇಗ್ ಮಾಡೋದು ಇದನ್ನ ಅಂತ ಹೇಳ್ತೀನಿ.
ಬರ್ಕೊಳ್ಳಿ ಮಕ್ಳೆ, ಯಾವ ರೀತಿ ಮಾಡ್ತಾ ಇದೀವಿ ನೋಡಿ. ಇಲ್ಲಿ 3 ಫ್ರಾಕ್ಷನ್ಸ್ ಇದೆ, ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ನಮಗೆ ಗೊತ್ತಾಗೋದಿಲ್ಲ. 6/7, 5/9. ಈ 3 ಫ್ರಾಕ್ಷನ್ ನ ಡಿನಾಮಿನೇಟರ್ ಬೇರೆ ಬೇರೆ ಇದೆ, ಅಂದ್ರೆ ಛೇದ ಬೇರೆ ಬೇರೆ ಇದೆ. ಡಿನಾಮಿನೇಟರ್ ಬೇರೆ ಬೇರೆ ಇದ್ದಾಗ ನಾವು ಡೈರೆಕ್ಟ್ ಆಗಿ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈ ಡಿನಾಮಿನೇಟರ್ ನ ಈಕ್ವಲ್ ಮಾಡ್ಕೋಬೇಕು. ಅಂದ್ರೆ 8, 7 ಮತ್ತೆ 9 ಒಂದೇ ಮಗ್ಗಿ, ಅಂದ್ರೆ ಈ 3 ನಂಬರ್ ಅಲ್ಲಿ ಬರುವಂತ ಮಗ್ಗಿ ಯಾವ್ದಾದ್ರು ಇದೆಯಾ ಚೆಕ್ ಮಾಡ್ಕೋಬೇಕು, ಅಂದ್ರೆ ಮಲ್ಟಿಪಲ್. ಸೊ 8 ನ ಅದನ್ನ ನಾವು LCM ಅಂತ ಹೇಳ್ತೀವಿ. LCM, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಏನಂಗಂದ್ರೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ 8 ನ ಟೇಬಲ್ ಬರಿತಾ ಹೋಗ್ತೀವಿ, 8 1s 8 2s ಈ ತರ. ಆಮೇಲೆ 7 ಟೇಬಲ್ ಬರಿಬೇಕು, 9 ಟೇಬಲ್ ಬರಿಬೇಕು. ಸೊ ಇದು ಎಷ್ಟು ದೂರ ಹೋದ್ರೂ ಕೂಡ ಸಿಗದೆ ಇರಬಹುದು. ಹಾಗಾಗಿ ಏನ್ ಮಾಡ್ಬೋದು ನಾವು, ಬೆಸ್ಟ್ ಥಿಂಗ್ ಅಂದ್ರೆ ನೋಡಿ 8, 7 ಮತ್ತೆ 9 ಇದಕ್ಕೆ LCM ತಗೊಳ್ಳೋದು ಹೇಗೆ, ಫಸ್ಟ್ ಪ್ರೈಮ್ ನಂಬರ್ ಇಂದ ಹೋಗ್ತೀವಿ. ಪ್ರೈಮ್ ನಂಬರ್ ನೋಡಿ, ಇವೆಲ್ಲವನ್ನು ಕೂಡ ಮಲ್ಟಿಪಲ್ ಮಾಡಿದ್ರೆ ಮಾತ್ರ ಸಿಗುತ್ತೆ ಅನಿಸುತ್ತೆ. ಯಾಕೆ ಅಂತಂದ್ರೆ ಇವು 3 ಕೂಡ ಒಂದೇ ನಂಬರ್ ಅಲ್ಲಿ ಡಿವೈಡ್ ಆಗೋದು ಸಾಧ್ಯನೇ ಇಲ್ಲ, ಹೌದಾ? ಹಾಗಾಗಿ ಇವನ್ ಏನ್ ಮಾಡ್ಬೇಕು, ನಮಗೆ LCM ಬೇಕು ಅಂತಂದ್ರೆ to find the LCM for these 3 numbers, 2/8, 6/7, 5/9. ಏನ್ ಮಾಡೋಣ, 8 into 7 into 9 ಮಲ್ಟಿಪಲ್ ಮಾಡಿದ್ರೆ ನಮಗೊಂದು ಏನ್ ಸಿಗುತ್ತೆ, LCM ಸಿಗುತ್ತೆ. ಸೊ ಮಲ್ಟಿಪಲ್ ಮಾಡೋಣ, 8 7s are 56, 56 into 9. ಸೊ 9 6s are 54, 5 carry, 9 5s are 45 plus 5 50. ಸೊ 504 ಮಾಡ್ಕೋಬೇಕೀಗ ಯಾವ್ದನ್ನ, ಈ ನಂಬರ್ನ. 8 becomes 8 ಏನಾಗಬೇಕು, 2/8 ಇದ್ದು ಇದು ಡಿನಾಮಿನೇಟರ್ 504 ಆಗ್ಬೇಕು. ಸೊ 504 ಆಗ್ಬೇಕು ಅಂದ್ರೆ ಯಾವ್ದ್ರಿಂದ ಮಲ್ಟಿಪಲ್ ಮಾಡ್ಬೇಕು ನಾವು, ಇದನ್ನ ಅದೇ ನಂಬರ್ ಇಂದ ಈ ನ್ಯೂಮರೇಟರ್ ಮಲ್ಟಿಪಲ್ ಮಾಡ್ಬೇಕು. ಸರ್ 504 ಆಗ್ಬೇಕು ಅಂತಂದ್ರೆ ಯಾವ್ದ್ರಿಂದ ಮಲ್ಟಿಪಲ್ ಮಾಡ್ಬೇಕು ನೋಡಿ, 8 ಇಲ್ಲಿದೆ ಅಂದ್ರೆ ಇವೆರಡನ್ನೂ ಕೂಡ ಮಲ್ಟಿಪಲ್ ಮಾಡಿ 63, 63 ಇಂದ ಮಲ್ಟಿಪಲ್ ಮಾಡಿದ್ರೆ ನಮಗೆ ಇದು 504 ಆಗುತ್ತೆ. ನೋಡಿ ಚೆಕ್ ಮಾಡಿ, 8 3 24, 48 2 50, ಹೌದಾ? ಹಾಗಾದ್ರೆ ಇದನ್ನ 63 ಇಂದ ಮಲ್ಟಿಪಲ್ ಮಾಡ್ತಾ ಇದ್ದೀವಿ. ಸೊ ಈ ನ್ಯೂಮರೇಟರ್ನು ಕೂಡ 63 ಇಂದ ಮಲ್ಟಿಪಲ್ ಮಾಡಬೇಕು. ಸೊ 126 ಬರುತ್ತೆ. ಹಾಗಾದ್ರೆ ಇದಕ್ಕೆ ಈಕ್ವಲೆಂಟ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ನಿಮಗೆ, 126/504. ಇದನ್ನು ಅಷ್ಟೇನೆ ನಾವು ಏನ್ ಮಾಡ್ಬೇಕು, 504 ಮಾಡ್ಬೇಕು. 6/7 ನ ಆನ್ಸರ್ ನಮಗೆ 504 ಬರಬೇಕು. ಸೊ 504 ಬರಬೇಕು ಅಂದ್ರೆ ಯಾವ್ದ್ರಿಂದ ಮಲ್ಟಿಪಲ್ ಮಾಡಬೇಕು, ಇಲ್ಲಿ ಉಳಿದಿರುವಂತ 2 ನಂಬರ್ ಅಂದ್ರೆ 8 ಮತ್ತೆ 7 ಇದೆ ಅಲ್ವಾ ಇಲ್ಲಿ. ಸೊ 8 ಮತ್ತೆ 9 ಇಂದ ಇದನ್ನ ಮಲ್ಟಿಪಲ್ ಮಾಡಬೇಕು. 8 ಮತ್ತೆ 9 ಅಂದ್ರೆ 8 9s are 72. ಸೊ 72 ಇಂದ ಮಲ್ಟಿಪಲ್ ಮಾಡಿದ್ರೆ ನಮಗೆ ಸಿಗುತ್ತೆ, ಹೌದಾ? 7 2s are 4, 14, 1 carry, 7 7s are 49 plus 1 is 50. ಕರೆಕ್ಟ್ ಆಗಿ ಬರ್ತಿದ್ಯಾ? ಹಾಗಾದ್ರೆ ಇದನ್ನು ಕೂಡ 72 ಇಂದನೇ ಮಲ್ಟಿಪಲ್ ಮಾಡಬೇಕು. 6 2s are 12, 1 carry, 6 7s are 40, 6 6s are 40, 36, 6 7s are 42 plus 1 43. ಹಾಗಾದ್ರೆ ಇದರ ಫ್ರಾಕ್ಷನ್ ಬಂದು ನಮಗೆ 432 divided by 804. ಸೊ ನೆಕ್ಸ್ಟ್ ನಂಬರ್ ದಿಸ್ ಒನ್ 5/9. ಅದನ್ನು ಕೂಡ ನಾವು ಡಿನಾಮಿನೇಟರ್ ನ 504 ಮಾಡ್ಕೋಬೇಕು. ಸೊ 504 ಮಾಡ್ಬೇಕು ಅಂದ್ರೆ 9 ಬಿಟ್ಟು ಇನ್ನೆರಡು ನಂಬರ್ ಇದೆಯಲ್ಲ, ಇವೆರಡು ನಂಬರ್ ಇಂದ ನಾವು ಅದನ್ನ ಮಲ್ಟಿಪಲ್ ಮಾಡಬೇಕು 56 ಇಂದ. ಹಾಗಾದ್ರೆ ಇದನ್ನು ಕೂಡ 56 ಇಂದ ಮಲ್ಟಿಪಲ್ ಮಾಡಬೇಕು. 5 6s are 30, 3 carry, 5 5s are 25 plus 3 28. ನೋಡಿ ಈಗ ಎಲ್ಲಾ ಡಿನಾಮಿನೇಟರ್ ಕೂಡ ಚೇಂಜ್ ಆದವು, ಎಲ್ಲವೂ ಕೂಡ ನೋಡಿ 126/504, 432/504 and 280/504. ಸೊ 504 504 504 ಎಲ್ಲವೂ ಡಿನಾಮಿನೇಟರ್ ಈಕ್ವಲ್ ಆದವು. ಈಗ ಸ್ಮಾಲೆಸ್ಟ್ ಯಾವುದು? ಸೊ ದಿಸ್ ಒನ್. ಸೊ ಇದು ಅಂತಂದ್ರೆ ಅರ್ಥ 2/8. ಸೊ 2/8 is the smallest. ಫಸ್ಟ್ ಅದನ್ನ ಬರ್ಕೋಬೇಕು ನಾವು. 2/8 ಇಲ್ಲಿದೆ,
ಇಲ್ಲಿದೆ. ಇವೆರಡು ಕೂಡ ರಾಂಗ್ ಅಂತ ಆಯ್ತು. ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಇದು, ದಿಸ್ ಒನ್ 280/504. 280/504 ಅಂದ್ರೆ ಅರ್ಥ ದಟ್ ಈಸ್ 5/9. 5/9 ಎಲ್ಲಿದೆ? ನೆಕ್ಸ್ಟ್ ಇಲ್ಲಿದೆ 5/9. ಲಾಸ್ಟ್ ಒನ್ ಅದು ಗ್ರೇಟೆಸ್ಟ್ ನಂಬರ್ ಒನ್ ಇಸ್ ದಿಸ್ ಒನ್. ಹಾಗಾದ್ರೆ ಅಸೆಂಡಿಂಗ್ ಆರ್ಡರ್ ಇದು. ಆದ್ರೆ ಡಿಸೆಂಡಿಂಗ್ ಆರ್ಡರ್ ಕೇಳಿದಾರಲ್ವ ಅವರು, ಅಂದ್ರೆ ಉಲ್ಟಾ ಬರಿಬೇಕು. ಸೊ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಇದನ್ನ ಬರಿಬೇಕು. ಸೊ ಸಾರಿ, ಇಳಿಕೆ ಕ್ರಮ ಅಂದ್ರೆ ಫಸ್ಟ್ ಗ್ರೇಟೆಸ್ಟ್ ನಂಬರ್ ಬರಿಬೇಕು. ಗ್ರೇಟೆಸ್ಟ್ ನಂಬರ್ ಅಂದ್ರೆ ಇದು. ಸೊ ದಿಸ್ ಒನ್ ಈಸ್ 6/7. ಸೊ ಇಲ್ಲಿ ಅದ್ರ ಕೆಳಗಡೆ ಬರ್ಕೊಂಡ್ಬಿಡ್ತೀನಿ ನಾನು ಯಾವ್ದಾವ್ದು ಅಂತ ಹೇಳಿ. 2/8, 6/7 ಅಂಡ್ 5/9. ಈಗ ಫಸ್ಟ್ ಯಾವ್ದು ಬರಿಬೇಕು ನಾವು? ಇದು ಅಂದ್ರೆ 6/9, ಸಾರಿ 6/7 is greatest. Next 5/9, ಅದರ ನೆಕ್ಸ್ಟ್ 2/8. ಸೊ ದಿಸ್ ಈಸ್ ದ ಡಿಸೆಂಡಿಂಗ್ ಆರ್ಡರ್, ಇಳಿಕೆ ಕ್ರಮ ಅಂದ್ರೆ ಇದು. ಸೊ ದಿಸ್ ಒನ್ ಇಸ್ ದ ಡಿಸೆಂಡಿಂಗ್ ಆರ್ಡರ್ ಆಫ್ ದೀಸ್ ನಂಬರ್ಸ್. ಓಕೆ, ಏನ್ ಮಾಡಿದ್ವಿ? LCM ತಗೊಳ್ಳೋದು ನಿಮಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. LCM ನಾವು ಏನ್ ಮಾಡಿದ್ವಿ? ಇದು ಒಂದೇ ನಂಬರ್ ಇಲ್ಲದೆ ಇರೋದ್ರಿಂದ ನೋಡಿ, ಅಥವಾ ನಾವ್ ಇನ್ನೊಂದ್ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬಹುದಿತ್ತು LCM ಮಾಡ್ಕೊಳ್ಳಿಕ್ಕೆ. ಇದನ್ನ ಒಂದ್ ಸ್ವಲ್ಪ 4 ಮಾಡ್ಕೊಂಡಿದ್ರೆ ಇವನ್ನೆಲ್ಲ ಮಲ್ಟಿಪಲ್ ಮಾಡ್ಕೋಬಹುದು. ಅಂದ್ರೆ 1/4, 6/7, 5/9 ಅಂದ್ರೆ ಒಂದಿದೆ. ಸೊ ಈ ಮೂರು ನಂಬರ್ ಮಲ್ಟಿಪಲ್ ಮಾಡಿದ್ರೆ 63 into 4 ಅಂದ್ರೆ 7 into 9 into 4. ಇದನ್ನ ಮಾಡಿದ್ರೆ 7 4s 28 plus 9, 28 into 9 ಮಾಡಬೇಕು ನೋಡಿ. ಇದನ್ನ ಮಲ್ಟಿಪಲ್ ಮಾಡಿದ್ರೆ 252 ಬರುತ್ತೆ. ಸೊ 252 ಎಲ್ಲವನ್ನು ಕೂಡ 250. ಸರ್ ಅವಾಗ್ಲೇ 504 ಬಂತಲ್ಲ, ಅವಾಗ್ಲೇ 8 ತಗೊಂಡಿದ್ವಿ. ಈಗ ಅದನ್ನ ಸಿಂಪ್ಲಿಫೈ ಮಾಡಿದಾಗ 1/4 ಬಂತು. ಸೊ 252 ಮಾಡ್ಕೊಂಡು ಎಲ್ಲವನ್ನು ಚೇಂಜ್ ಮಾಡ್ಕೋಬಹುದು. ಇದು ಕೂಡ LCM. ಓಕೆ, ನೆಕ್ಸ್ಟ್ ನಂಬರ್ಗೆ ಹೋಗೋಣ ನೋಡಿ. ಇದು ತುಂಬಾ ಈಸಿ. 1/4 plus 3/4. ಡಿನಾಮಿನೇಟರ್ ಅವರೇ ಕೊಟ್ಟಿದ್ದಾರೆ ಈಕ್ವಲ್ ಆಗಿ. ಸೊ ಡಿನಾಮಿನೇಟರ್ 4 ಇದೆ. 1 ಮತ್ತೆ 3 ನ ಆಡ್ ಮಾಡ್ತೀವಿ. 1 plus 3 is 4. 4/4 ಇದೆ ಆನ್ಸರ್. 4/4 ಇದೆ, ಆದ್ರೆ ಇಲ್ಲಿ 4/4 ಆನ್ಸರ್ ಇಲ್ಲ. ಯಾವುದು ಅಲ್ಲ, ನನ್ ಆಫ್ ದಿ ಅಬೌವ್ ಅಂತ ಹಾಕ್ಬಿಡೋಣ. ನೋ, 4/4 ಅಂದ್ರೆ ಅರ್ಥ 4 ಅಲ್ಲಿ 4 ಅನ್ನು ತಿಂದಿದೀವಿ ಅಂತ. ಫಾರ್ ಎಕ್ಸಾಂಪಲ್ ಇದನ್ನ ಚಿತ್ರದಲ್ಲಿ ತೋರಿಸ್ತೀವಿ ನೋಡಿ. ಇಲ್ಲೊಂದು ಕೇಕ್ ಇದೆ ಪ್ಲಸ್ ಈ ಕೇಕ್ ಇದೆ. ಈ ಎರಡೂ ಕೇಕ್ ಅನ್ನ ನಾವು ಆಡ್ ಮಾಡ್ಬೇಕೀಗ. ಸೊ ಈ ಕೇಕ್ ಅಲ್ಲಿ 4 ಪಾರ್ಟ್ ಮಾಡಿದ್ದಾರೆ, ರೈಟ್? 4 ಪಾರ್ಟ್, ಅದರಲ್ಲಿ ಒಂದು ಪಾರ್ಟ್ ಇದು. ಈ ಕೇಕ್ ಅಲ್ಲೂ ಕೂಡ 4 ಪಾರ್ಟ್, ಸೇಮ್ ಸೈಜ್, ಹೌದಾ? ಇದರಲ್ಲಿ 3 ಪಾರ್ಟ್. ಹಾಗಾದ್ರೆ ಈ 1 ಪಾರ್ಟ್ ಮತ್ತೆ 3 ಪಾರ್ಟ್ ಜಾಯಿನ್ ಮಾಡಿದ್ರೆ 4 ಪಾರ್ಟ್ ಆಗುತ್ತೆ, ಅಂದ್ರೆ ಕಂಪ್ಲೀಟ್ ಆಗುತ್ತೆ. ಸೊ 4/4 ಅಂದ್ರೂ ಒಂದೇನೆ, 4/4 ಅಂದ್ರೂ ಒಂದೇನೆ, ಕಂಪ್ಲೀಟ್ ಆಗಿ 1 ಅಂದ್ರೂ ಒಂದೇನೆ. ಹಾಗಾಗಿ 4/4 is equal to 1/1 ಅಥವಾ 1 is the right answer. ಯಾಕೆ 1 ಆಯ್ತು ಅಂತ ಗೊತ್ತಾಯ್ತಲ್ವಾ ಅದು? ನೆಕ್ಸ್ಟ್ ಕ್ವಶನ್, 1/5 divided by 1/5. ನೋಡಿ, ಲೆಫ್ಟ್ ಇದು ಡಿವಿಷನ್ ಬಂದಿದೆ ಅಂದ ತಕ್ಷಣ ರೆಸಿಪ್ರೋಕಲ್ ಮಾಡ್ಕೋಬೇಕು, ನೆನ್ಪಿಟ್ಕೋಬೇಕು. ರೆಸಿಪ್ರೋಕಲ್ ಅಂದ್ರೆ ಏನು? ಕನ್ನಡದಲ್ಲಿ ವ್ಯುತ್ಕ್ರಮ ಅಂತ ಹೇಳ್ತೀವಿ. ವ್ಯುತ್ಕ್ರಮ ಅಂತಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರೋ ನಂಬರ್ ಆಗಿರ್ಬೋದು ಅಥವಾ ಫ್ರಾಕ್ಷನ್ ಆಗಿರ್ಬೋದು. ಕೀಪ್ ಆಸ್ ಇಟ್ ಈಸ್. ಸೊ 1/5 1/5. ರೆಸಿಪ್ರೋಕಲ್ ಆಗ್ಬೇಕಾಗಿರೋದು ಡಿವಿಷನ್, ಅಂದ್ರೆ ಅರ್ಥ ಇದನ್ನ ನಾವು ಮಲ್ಟಿಪಲ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಹಾಗಾದ್ರೆ 5/1 ಆಗುತ್ತೆ. ಈಗ ನೆಕ್ಸ್ಟ್ ಮಲ್ಟಿಪಲ್ ಮಾಡೋಣ ನೋಡಿ. 1 5s 5, 1 5s 5. ಸೊ 5/5, 5/5 ಅಂದ್ರೂ ಒಂದೇನೆ, 1/1 ಅಂದ್ರೂ ಒಂದೇನೆ. ಸೊ 1 ಅಂದ್ರೂ ಒಂದೇನೆ. ಹಾಗಾಗಿ 1 is the answer for this also. ರೈಟ್? ನೆಕ್ಸ್ಟ್ ಕ್ವಶನ್ ತುಂಬಾ ಈಸಿ ಆಗಿ ನಾವು ಸಾಲ್ವ್ ಮಾಡಿದ್ವಿ, ಆದ್ರೂ ಕೂಡ ನೀವು ಕಷ್ಟಪಟ್ಟಿದ್ದೀರಾ ಗೂಗಲ್ ಟೆಸ್ಟ್ ನಲ್ಲಿ. 1/5 part of a drum is filled with milk. The capacity of the drum is 150 liter. How much liter of milk is required to fill it completely? ಒಂದು ಡ್ರಮ್ ಅನ್ನ 1/5 ಭಾಗ ಹಾಲಿನಿಂದ ತುಂಬಿರುತ್ತದೆ. ಒಂದು ಡ್ರಮ್ ತಗೊಳ್ಳಿ, ಅದನ್ನ ಫಸ್ಟ್ ನೀವು ಫ್ರಾಕ್ಷನ್ ಅಲ್ಲಿ ಬರ್ಕೊಂಡಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅವರು? 1/5 part drum is filled. ಹಾಗಾದ್ರೆ ಫಸ್ಟ್ ಇದನ್ನ ನಾವು ಎಷ್ಟು ಪಾರ್ಟ್ ಮಾಡಬೇಕು? 5 ಪಾರ್ಟ್ ಮಾಡಬೇಕು, ರೈಟ್? 5 ಪಾರ್ಟ್ ಮಾಡಿದೀವಿ. 5 ಪಾರ್ಟ್ ನೋಡಿ, 1 2 3 4 5 ಪಾರ್ಟ್.
ಔಟ್ ಆಫ್ 5 ಪಾರ್ಟ್ 1 ಪಾರ್ಟ್ ಈಸ್ ಫಿಲ್ಡ್. ಆಲ್ರೆಡಿ ಒಂದು ಪಾರ್ಟ್ ಅನ್ನ ಫಿಲ್ ಮಾಡಿದೀವಿ, ರೈಟ್? ಅದೇ ಅವರೇ ಕೊಟ್ಬಿಟ್ಟಿದ್ದಾರೆ, ಫಿಲ್ ಆಗಿದೆ 1 ಪಾರ್ಟ್ ಅಂತ ಹೇಳಿ. ಮತ್ತೆ ಟೋಟಲ್ ಎಷ್ಟು ಅಂತಾನೂ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಇದರ ಕೆಪಾಸಿಟಿ ಅಂದ್ರೆ ಕಂಪ್ಲೀಟ್ ಇದರ ಇಡಿಪು ಎಷ್ಟಿದೆ ಅಂತಂದ್ರೆ ದಟ್ ಈಸ್ 150 ಲೀಟರ್ ಕಂಪ್ಲೀಟ್ ಆಗಿ. ಇದು ಎಲ್ಲವೂ ತುಂಬಿಕೊಂಡ್ರೆ 150 ಲೀಟರ್ ಆಗುತ್ತೆ. ಆದ್ರೆ ಎಷ್ಟು ಲೀಟರ್ ಇದೆ ಇಲ್ಲಿ ಅಂತ ಗೊತ್ತಿಲ್ಲ. ಬಟ್ ಇದರಲ್ಲಿ 5ರಲ್ಲಿ 1 ಭಾಗ ತುಂಬಿಕೊಂಡಿದೆ. ಹಾಗಾದ್ರೆ ಫಸ್ಟ್ ಇದರಲ್ಲಿ ಎಷ್ಟಿದೆ ನೀರು ಅಂತ ನಾವು ಈಸಿಯಾಗಿ ಹೇಳ್ಬೋದಲ್ವಾ? ಹೇಗೆ ಹೇಳ್ತೀರಾ ಇದರಲ್ಲಿ ಎಷ್ಟಿದೆ ನೀರು ಅಂತ ಹೇಳಿ? ಇನ್ ರಿಮೈನಿಂಗ್ ಎಷ್ಟು ಬೇಕು ಅಂತ ಅವ್ರು ಕ್ವಶನ್ ಕೇಳಿದ್ದಾರೆ. ಸಂಪೂರ್ಣವಾಗಿ ತುಂಬಲು ಎಷ್ಟು ಬೇಕು? ಆಲ್ರೆಡಿ 1 ಪಾರ್ಟ್ ತುಂಬಿಕೊಂಡಿದೆ, ಇನ್ನ 4 ಪಾರ್ಟ್ ಬೇಕು. ಹಾಗಾದ್ರೆ ಇದರಲ್ಲಿ ಎಷ್ಟಿದೆ ಅಂತ ಗೊತ್ತಾಗ್ಬೇಕಲ್ವಾ ನಮಗೆ 1 ಪಾರ್ಟ್ ಅಲ್ಲಿ? ಈಗ ಯಾರಾದ್ರೂ, ನಾನು ಸುಮ್ಮನೆ ಕೇಳ್ತೀನಿ, ವಿದ್ಯಾ, ಈಗ 1 ಪಾರ್ಟ್ ಅಲ್ಲಿ ಎಷ್ಟಿದೆ ಅಂತ ಹೇಳಕ್ಕಾಗತ್ತಾ? ಹೇಗ್ ಗೊತ್ತಾಗುತ್ತೆ? ಹೇಗ್ ಮಾಡಿದ್ರೆ ನಮಗೆ ಸಿಗುತ್ತೆ 1 ಪಾರ್ಟ್ ಅಲ್ಲಿ ಎಷ್ಟಿದೆ ಅಂತ? ಚಿರಾಗ್ ಹೇಳು. ಚಿರಾಗ್ how can you find? ಚಿರಾಗ್ ಸರ್, ಈಗ ಈ ಪಾರ್ಟ್ ಅಲ್ಲಿ ಎಷ್ಟಿದೆ ಅಂತ ಹೇಳಕ್ಕಾಗತ್ತ ನಿನ್ಗೆ? 30. ಹೇಗ್ ಗೊತ್ತಾಯ್ತು 30 ಅಂತ? ಅವ್ರೇನ್ ಕೊಟ್ಟಿಲ್ವಲ್ಲ 30 ಅಂತ. ಟೋಟಲ್ ಅಷ್ಟೇ ಕೊಟ್ಟಿದ್ದಾರೆ 150 ಅಂತ ಹೇಳಿ. ಸರ್, ಎಲ್ಲವಕ್ಕೂ 30 ಹಾಕಿವಿ. ಆನ್ಸರ್ 150. ಯಾಕೆ 30 ಹಾಕಿದ್ರಪ್ಪ? ಯಾಕೆ 30 ಹಾಕಿದ್ರಿ? ಹೆಂಗ್ 30 ಹಾಕಿದ್ರಿ? ನಿಮ್ಗೆ ಹೆಂಗ್ ಗೊತ್ತಾಯ್ತು 30ನೇ ಹಾಕ್ಬೇಕು ಅಂತ ಹೇಳಿ ಎಲ್ಲಾ ಪಾರ್ಟಿಗೂ? ಸರ್, ಎಲ್ಲಾ ನಂಬರ್ನು ಚೆಕ್ ಮಾಡಿವಿ, ಸಿಗ್ಲಿಲ್ಲ. ರಾಂಗ್ ಮೆಥಡ್. ನೀನ್ ಎಲ್ಲಾ ನಂಬರ್ನು ಚೆಕ್ ಮಾಡೋದಲ್ಲ ಇದಕ್ಕೆ. ಬೆಸ್ಟ್ ಮೆಥಡ್ ತಿಲಕ್ ನೋಡೋಣ, ಹೇಳ್ತೀರಾ ಹೇಗ್ ಮಾಡೋದು ಅಂತ? ಹೇಗ್ ಮಾಡಿದ್ರೆ ಸಿಗುತ್ತೆ ಅಂತ? ಸರ್, we have to divide 150 divided by 5. ವೆರಿ ಗುಡ್. 150 ಡಿವೈಡೆಡ್ ಬೈ 5. ಯಾಕೆ 5 ಪಾರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಕೊಟ್ಟರೋ ಪಾರ್ಟ್ 5 ಇದೆ ನೋಡಿ ಸರ್. 1 2 3 5 ಇದೆ. ಅವರೇ ಹೇಳ್ತಾರೆ 5 ಪಾರ್ಟ್ ಮಾಡಿ ಅಂತ. ನೋಡಿ ಇಲ್ಲಿ 1/5 ಅಂದ್ರೆ 5 ಪಾರ್ಟ್ ಮಾಡಿ ಅದ್ರಲ್ಲಿ 1 ಪಾರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ ನಾವು 150 ನ 5 ಪಾರ್ಟ್ ಮಾಡೋಣ. 5 3s 15, 5 3s 15, 0 ಉಳಿತು, 5 0s 0. ಸೊ 30 ಆಯ್ತು 1 ಪಾರ್ಟ್ ಅಲ್ಲಿ. ಹಾಗಾದ್ರೆ ಎಲ್ಲಾ ಪಾರ್ಟಿಗೂ ನಾವು ಈಸಿಯಾಗಿ ಇವಾಗ ಬರಿಬಹುದು 30 ಅಂತ ಹೇಳಿ. ಈ ಪಾರ್ಟ್ ಅಲ್ಲೂ 30 ಇದೆ. ಇವಾಗ ಎಷ್ಟಿದೆ ಅಂತ ಗೊತ್ತಾಯ್ತು. ಇದ್ರಲ್ಲೂ 30 ಇದೆ, ಇದ್ರಲ್ಲೂ 30 ಇದೆ. ಆಲ್ ಪಾರ್ಟ್ ಆರ್ ಈಕ್ವಲ್ ಇನ್ ದ ಫ್ರಾಕ್ಷನ್. ಹಾಗಾಗಿ ಈಚ್ ಪಾರ್ಟ್ ಕಂಟೈನ್ 30 ಲೀಟರ್ ಆಫ್ ಮಿಲ್ಕ್. ದೆನ್ 1 is filled. ಆಲ್ರೆಡಿ 30 ಲೀಟರ್ ಇದೆ. 150 ಲೀಟರ್ ಟೋಟಲ್ ಕೆಪಾಸಿಟಿ. ಅದರಲ್ಲಿ ನಮಗೆ 30 ಲೀಟರ್ ಹೋದ್ರೆ ಇನ್ ರಿಮೈನಿಂಗ್ ಎಷ್ಟು ಬೇಕು? 120 ಲೀಟರ್ ಬೇಕು. ದಟ್ಸ್ ಇಟ್. ವಿತ್ ಅ ಪಿಕ್ಚರ್ ವಿ ಕ್ಯಾನ್ ಈಸಿಲಿ ಫೈಂಡ್ ದ ಆನ್ಸರ್. ಆಯ್ತಾ? ಇದು ಪಿಕ್ಚರ್ ಮೆಥಡ್. ಇನ್ನ ಇದನ್ನ ನಾವು ಮ್ಯಾಥಮೆಟಿಕಲ್ ವೇ ನಲ್ಲಿ ಹೇಗ್ ಮಾಡ್ತೀವಿ ಅಂತಂದ್ರೆ, ಟೋಟಲ್ ಅವ್ರು ಕೊಟ್ಟಿದ್ದಾರೆ, ಟೋಟಲ್ ಇಸ್ ಈಕ್ವಲ್ ಟು 150 ಲೀಟರ್. ಆಯ್ತಾ? ಫಿಲ್ಡ್ ವಿತ್, ಫಿಲ್ ಆಗಿರೋದೆಷ್ಟು? 1/5 ಪಾರ್ಟ್ ಆಫ್ 150. ಅಂದ್ರೆ 150ರಲ್ಲಿ 5 ಭಾಗ ಮಾಡಿ ಅದ್ರಲ್ಲಿ 1 ಭಾಗ ತುಂಬಿದ್ದಾರೆ. ಇನ್ನ ನಮಗೆ ರಿಕ್ವೈರ್ಡ್ ಅಂದ್ರೆ ಎಷ್ಟು ಬೇಕಾಗಿದೆ ಅಂದ್ರೆ ಅವಶ್ಯಕತೆ ಎಷ್ಟಿದೆ? ಇನ್ನ 4 ಪಾರ್ಟ್. ಯಾಕಂದ್ರೆ 5ರಲ್ಲಿ 1 ಪಾರ್ಟ್ ತುಂಬಿಕೊಂಡಿದೆ, ಇನ್ನ ರಿಮೈನಿಂಗ್ 4 ಪಾರ್ಟ್ ಬೇಕು. ಹಾಗಾದ್ರೆ 4/5 ಪಾರ್ಟ್ ಆಫ್ 150 ಅಂದ್ರೆ 150ರಲ್ಲಿ 5 ಭಾಗ ಮಾಡಿ ಇನ್ನ 4 ಭಾಗ ಬೇಕಾಗಿದೆ. ಯಾಕಂದ್ರೆ 1 ಭಾಗ ಆಲ್ರೆಡಿ ತುಂಬಿರೋದ್ರಿಂದ. ಈಗ ಇದನ್ನ ನಾವು ಮ್ಯಾಥಮೆಟಿಕಲ್ ವೇನಲ್ಲಿ ಈ ತರ ಮಾಡ್ತೀವಿ ಅಷ್ಟೇನೆ. ನೋಡಿ, ನಮಗೆ ಬೇಕಾಗಿರೋದು ರಿಕ್ವೈರ್ಡ್ ಅಂದ್ರೆ ಎಷ್ಟು ಬೇಕು? ಇಷ್ಟು ಬೇಕು. ಅಂದ್ರೆ ಅರ್ಥ 5ರಲ್ಲಿ 4, ಅದೇ ತರ 150ಗೆ ಎಷ್ಟು ಅಂತ ಹೇಳಿ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ತೀವಿ. ನೋಡಿ, 5 1s are 5. ಇದನ್ನ 4 ಇಂದ ಮಲ್ಟಿಪಲ್ ಮಾಡಬಹುದು ಅಥವಾ 5 ಇಂದ ಡೈರೆಕ್ಟ್ ಆಗಿ ಇದನ್ನ ಸಿಂಪ್ಲಿಫೈ ಮಾಡಬಹುದು. 5 1s 5 3s 5 0s. ಸೊ 30 into 4 ಅಥವಾ 3 4s 12 ಅಂದ್ರೆ 120 ಲೀಟರ್. ಅವಾಗ್ಲೂ ಕೂಡ ಅಷ್ಟೇ ಬರುತ್ತೆ. ಸೊ 120 ಲೀಟರ್ ಇಸ್ ದ ರೈಟ್ ಆನ್ಸರ್. ರಿಕ್ವೈರ್ಡ್ ಮಿಲ್ಕ್ ಈಸ್ 120 ಲೀಟರ್. 120 ಲೀಟರ್ ಹಾಕಿದ್ರೆ ಆ ಕ್ಯಾನು ಅಥವಾ ಬಾಟಲ್ ಫುಲ್ ಆಗುತ್ತೆ. ಯಾಕೆಂದ್ರೆ ಆಲ್ರೆಡಿ 1 ಪಾರ್ಟ್ ಫುಲ್ ಆಗಿತ್ತು 30 ಲೀಟರ್. ಇನ್ನು ರಿಮೈನಿಂಗ್ 120 ಲೀಟರ್ ಹಾಕಿದ್ರೆ ಅದು ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೇಮ್ ಮೆಥಡ್. ದ ನಂಬರ್ ಆಫ್ ಬಾಯ್ಸ್ ಆರ್ 5/8 ಆಫ್ 120 ಸ್ಟೂಡೆಂಟ್ಸ್. ದೆನ್ ಫೈಂಡ್ ದ ನಂಬರ್ ಆಫ್ ಗರ್ಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇನೆ 120 ವಿದ್ಯಾರ್ಥಿಗಳಿದ್ದಾರೆ. ಇದೊಂದು ಕ್ಲಾಸ್ ರೂಮ್ ಅಂತ ಅನ್ಕೊಳ್ಳೋಣ.
ಇದೊಂದು ಕ್ಲಾಸ್ ರೂಮ್. ಈ ಕ್ಲಾಸ್ ರೂಮ್ ಅಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 120 ಇದ್ದಾರೆ. ಅದನ್ನ ಎಷ್ಟು ಪಾರ್ಟ್ ಮಾಡಿದ್ದಾರೆ ನೋಡಿ, ಇಲ್ಲಿ 5/8 ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ 8 ಪಾರ್ಟ್ ಮಾಡಿದ್ದಾರೆ. 8 ಪಾರ್ಟ್ ಅಲ್ಲಿ 5 ಪಾರ್ಟ್ ಬಾಯ್ಸ್. ಹಾಗಾದ್ರೆ ಇನ್ ರಿಮೈನಿಂಗ್ ಪಾರ್ಟ್ ಎಷ್ಟು ಉಳ್ಕೊಂಡಿದೆ ಇಲ್ಲಿ ಯಮುನಾ? ಎಷ್ಟಿದೆ ಇನ್ ರಿಮೈನಿಂಗ್ ಪಾರ್ಟ್? 5 ಪಾರ್ಟ್ ಅಲ್ಲಿ 8 ಅಲ್ಲಿ 5 ಪಾರ್ಟ್ ಹೋದ್ರೆ ಇನ್ ರಿಮೈನಿಂಗ್ ಪಾರ್ಟ್ ಎಷ್ಟು ಉಳಿತು? 3 ಪಾರ್ಟ್ ಗರ್ಲ್ಸ್ ಇದ್ದಾರೆ, ಹೌದಲ್ವಾ? ಈಗ ನಾವು ಫಸ್ಟ್ ಯಾರನ್ನ ಪತ್ತೆ ಹಚ್ಚಬೇಕು, ಎಷ್ಟಿದ್ದಾರೆ ಅಂತ ಹೇಗ್ ಗೊತ್ತಾಗುತ್ತೆ ನಮಗೆ? ಈಗ 120 ಟೋಟಲ್ ಈ ಕ್ಲಾಸ್ ರೂಮ್ ಅಲ್ಲಿ ಇರೋರು 120. ಈಗ ನೀವ್ ಏನ್ ಮಾಡ್ತೀರಾ? ಇದನ್ನ 120 ಏನ್ ಮಾಡ್ಬೇಕು? ಭಾಗಿಸ್ಬೇಕು. ಯಾವ್ದ್ರಿಂದ ಭಾಗಿಸ್ಬೇಕು? 8. ಯಾಕೆ 8 ಇಂದ ಭಾಗಿಸ್ಬೇಕು? ಸರಿ ಹೇಳಿ, ಯಾಕೆ ಭಾಗಿಸ್ಬೇಕು 8 ಇಂದ? ಅಲ್ಲ 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 ಅಮ್ಮ, ಅವರು 8 ಭಾಗ ಮಾಡಿದಾರೆ. ಅವರೇ ಹೇಳ್ತಾರೆ 8 ಪಾರ್ಟ್ ಮಾಡಿ ಅಂತ. ಕೆಳಗಡೆ ಏನ್ ಡಿನಾಮಿನೇಟರ್ ಬರ್ದಿರ್ತೀವಲ್ವಾ ಅಷ್ಟು ಪಾರ್ಟ್ ಅನ್ನ ಮಾಡ್ಬೇಕು. 8 ಪಾರ್ಟ್ ಮಾಡಿ ಅಂದ್ರೆ 8 ಪಾರ್ಟ್ ಮಾಡ್ಬೇಕು. ಫಸ್ಟ್ 8 ಪಾರ್ಟ್ ಮಾಡೋಣ. 8 1s 8, 8 5s 40. ಹಾಗಾದ್ರೆ 8 ಪಾರ್ಟ್ ಮಾಡಿದ್ವಿ ನೋಡಿ. ಇಲ್ಲಿ 8 ಪಾರ್ಟ್ ಮಾಡ್ತೀನಿ ನಾನು ಇವಾಗ. ರೈಟ್, 1 2 3 4 5 6 7 8 ಪಾರ್ಟ್ ಮಾಡಿದೀನಿ. ಸೊ ಒಂದೊಂದು ಪಾರ್ಟ್ ಅಲ್ಲಿ ಎಷ್ಟು ಬರುತ್ತೆ ಯಮುನಾ ಇವಾಗ? 5 3. ಒಂದೊಂದು ಪಾರ್ಟ್ ಅಲ್ಲಿ 3 ಬಂದ್ರೆ ಟೋಟಲ್ 24 ಪೀಪಲ್ ಆಗುತ್ತೆ ಅಷ್ಟೇ. 24 ಸ್ಟೂಡೆಂಟ್ಸ್ ಆಗುತ್ತೆ. ನಮಗೆ ಬೇಕಾಗಿರೋದು 120 ಸ್ಟೂಡೆಂಟ್ಸ್. ಎಲ್ಲಾ ಪಾರ್ಟ್ ಅಲ್ಲೂ ಕೂಡ ಎಷ್ಟೆಷ್ಟು ಇರ್ಬೇಕು? 15 ಇರಬೇಕು. 15 ಇರಬೇಕು. ಒಂದೊಂದು ಪಾರ್ಟ್ ಅಲ್ಲಿ 15 ಇದ್ದಾರೆ. ಎಲ್ಲಾ ಪಾರ್ಟ್ ಅಲ್ಲೂ ಕೂಡ 15 15 15 15 15. ಇದರಲ್ಲಿ ಇವಾಗ ಬಾಯ್ಸ್ ಎಷ್ಟು ಪಾರ್ಟ್ ಇದ್ದಾರೆ? 5 ಪಾರ್ಟ್. 5 ಪಾರ್ಟಿಗೆ ಒಂದು ಕಲರ್ ಹಾಕೋಣ. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್. ಇದು ಒಂದು 5 ಪಾರ್ಟಿಗೆ ಇವರು ನೋಡಿ, ಇವರು ಬಾಯ್ಸ್ 1 2 3 4 5 ಪಾರ್ಟ್ ಆಯ್ತು ಬಾಯ್ಸ್. ಇನ್ನು ಗರ್ಲ್ಸ್ ಎಷ್ಟು ಪಾರ್ಟ್ ಇದ್ದಾರೆ? 3 ಪಾರ್ಟ್. 3 ಪಾರ್ಟಿಗೆ ಒಂದು ಕಲರ್ ಹಾಕೋಣ. ಆಯ್ತು, 3 ಪಾರ್ಟಿಗೆ ಹಾಕಿದ್ವಿ. ಈಗ ನಮಗೆ ಯಾರ್ದು ನಂಬರ್ ಬೇಕು? ಹುಡುಗಿಯರು ಅಂದ್ರೆ ಗರ್ಲ್ಸ್ ನಂಬರ್ ಬೇಕು, ಹೌದಾ? ಎಷ್ಟು ಜನ ಇದ್ದಾರೆ ಗರ್ಲ್ಸ್? 45. ಹೇಗ್ ಗೊತ್ತಾಯ್ತು? ಒಂದೊಂದು ಪಾರ್ಟ್ ಅಲ್ಲಿ 15 ಇದ್ದಾರೆ. ಹಾಗಾಗಿ ಒಂದೊಂದು ಪಾರ್ಟ್ ಅಲ್ಲಿ 15 ಇರೋದ್ರಿಂದ 15 into 3. ಯಾಕೆಂದ್ರೆ 3 ಪಾರ್ಟ್ ನೋಡಿ, ಇದ್ರಲ್ಲಿ 15, ಇದ್ರಲ್ಲಿ 15, ಇದ್ರಲ್ಲಿ 15. ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಈಸ್ 15 into 3, ದಟ್ ಈಸ್ 45. ಇದು ನಮ್ಮ ಪಿಕ್ಚರ್ ಮೆಥಡ್, ತುಂಬಾ ಈಸಿಯೆಸ್ಟ್ ಮೆಥಡ್. ಮ್ಯಾಥಮೆಟಿಕಲ್ ವೇನು ಅಷ್ಟೇನೆ, ಇದೇ ತರ ಮಾಡಬಹುದು. ಟೋಟಲ್ ನಮಗೆ ಗೊತ್ತಿದೆ ಒಟ್ಟು ಸ್ಟೂಡೆಂಟ್ಸ್ 120. ಬಾಯ್ಸ್ ಆರ್ 5/8 of 120. Girls is equal to ರಿಮೈನಿಂಗ್ ಪಾರ್ಟ್ ಅಂದ್ರೆ 3/8 of 120. ಸೊ ಇವಾಗ ನಮಗೆ ಬೇಕಾಗಿರೋದು ಗರ್ಲ್ಸ್ ನಂಬರ್. ಸೊ ಡೈರೆಕ್ಟ್ ಗರ್ಲ್ಸ್ ಗೆ ಮಾಡೋಣ. 3/8 into 120. ನೋಡಿ, ಇಲ್ಲಿ ಡಿನಾಮಿನೇಟರ್ ಇಲ್ಲ ಅಂತ 1 ಅಂತ ಬರ್ಕೋಬಹುದು. 8 1s 8 4s, ಸರಿ 8 1s 8 ಏನೆ. 12 ಅಲ್ಲಿ 8 ಹೋದ್ರೆ ಇನ್ 4 ಉಳಿಯುತ್ತೆ, 40 ಆಗುತ್ತೆ. 8 5s 40. ಹಾಗಾದ್ರೆ 15 into 3 ಮಲ್ಟಿಪಲ್ ಮಾಡಿದ್ರೆ 45. and number of girls is equal to 45. 45 is the answer. ಇದು ಮ್ಯಾಥಮೆಟಿಕಲ್ ವೇ. ಓಕೆ, ನೆಕ್ಸ್ಟ್ ಕ್ವಶನ್. ವಿದ್ಯಾ ಆಫ್ ಮಾಡ್ಕೊಳ್ಳಿ, ಸಾರಿ ಯಮುನಾ ಆಫ್ ಮಾಡ್ಕೊಳ್ಳಿ ಮೈಕು. ದಿಸ್ ಒನ್ ಇಸ್ ಅ ವೆರಿ ಡಿಫರೆಂಟ್ ಕ್ವಶನ್. ಇದನ್ನ ನೀವು ಸಾಲ್ವ್ ಮಾಡಿದ್ದೀರಾ, ಕೆಲವರು ತುಂಬಾ ಚೆನ್ನಾಗಿ ಸಾಲ್ವ್ ಮಾಡಿದ್ದೀರಾ. ನಾವ್ ಇದನ್ನು ಕೂಡ ಪಿಕ್ಚರ್ ಅಲ್ಲಿ ತೋರಿಸಬಹುದು. ಓಕೆ, ಫಸ್ಟ್ ಏನ್ ಮಾಡ್ಬೇಕು ಇಲ್ಲಿ? ದೇರ್ ಆರ್ 500 eggs in a box. 4/25 got broken. ನೋಡಿ, ಒಂದು ಬಾಕ್ಸ್ ನಲ್ಲಿ 500 ಎಗ್ ಇತ್ತು. ಫಸ್ಟ್ ಲೆಕ್ಕನ ಅರ್ಥ ಮಾಡ್ಕೋಣ. 500 eggs ಅಂದ್ರೆ ಮೊಟ್ಟೆಗಳಿತ್ತು. 500 ಎಗ್ ಇತ್ತು. ಅದರಲ್ಲಿ 25ನೇ 4 ಭಾಗ ಅಂದ್ರೆ ಇದನ್ನ 25 ಪಾರ್ಟ್ ಮಾಡಿ ಈ ಬಾಕ್ಸ್ ನ. ನೋಡಿ, 1 2 3 4, ಅದೇ ತರ 1 2 3 4 5.
ನೋಡಿ 1 2 3 4 5 1 2 3 4 5 ಟೋಟಲ್ 25 ಮಾರ್ಕ್ಸ್ ಆಗಿದೆ. ಈಗ 25 ಪಾರ್ಟ್ ಮಾಡಿದೀವಿ 500x ನ. ಅದರಲ್ಲಿ 4 ಪಾರ್ಟ್ ಒಡೆದೋಗಿದೆ ಅಂದ್ರೆ ಹಾಳಾಗಿದೆ ಅಂತ ಹೇಳ್ತಾರೆ. ಇಷ್ಟು ಪಾರ್ಟ್. ಹಾಗಾದ್ರೆ ಒಂದೊಂದು ಪಾರ್ಟ್ ಅಲ್ಲಿ ಎಷ್ಟಿದೆ ಅಂತ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಬೇಕಲ್ವಾ? ಹೇಗ್ ಮಾಡೋದು ಸರ್? 500 ಅಲ್ಲಿ 4 ಪಾರ್ಟ್, 25 ಅಲ್ಲಿ 4 ಪಾರ್ಟ್ ಹೋಗಿದೆ. ಹಾಗಾದ್ರೆ ಇದನ್ನ ಫಸ್ಟ್ ಯಾವ್ದ್ರಿಂದ ಡಿವೈಡ್ ಮಾಡ್ತೀರಾ ಜೀವನ್ ರಾಜ್? ಮೊದಲಿಗೆ ಇಷ್ಟು ಒಡೆದೋಗಿದೆ, ಎಷ್ಟು ಮೊಟ್ಟೆ ಒಡೆದೋಗಿದೆ? ಹೌ ಮೆನಿ ಎಗ್ಸ್ ಗಾಟ್ ಬ್ರೋಕನ್ ಜೀವನ್? ಹೇಗ್ ಮಾಡೋದು? ಮೈಕ್ ಆನ್ ಮಾಡ್ಕೊಳ್ಳಿ ಜೀವನ್. ಹ ಯಾಕೆ ಆನ್ ಆಗ್ತಿದೆ ಮತ್ತೆ ಆಫ್ ಆಗ್ತಿದೆಯಲ್ಲ? ಇನ್ನೊಂದ್ಸಲ ಮಾಡಿ. ಹೇಳಿ ಈಗ. ಸರ್ ಹೇಳಪ್ಪ. ಸರ್ 4/20. ಕರೆಕ್ಟ್. 4/25 ಗಾಟ್ ಬ್ರೋಕನ್. ಎಷ್ಟರಲ್ಲಿ? ಸರ್ 500. 500ರಲ್ಲಿ. ಈಗ ನಮಗೆ 4 ಭಾಗ ಅಂದ್ರೆ ಎಷ್ಟು ಅಂತ ಹೇಗ್ ಗೊತ್ತಾಗುತ್ತೆ? 20. ಈಗ ಫಸ್ಟ್ 25 ಡಿವೈಡೆಡ್ ಬೈ 500. 25 ಡಿವೈಡೆಡ್ ಬೈ 500 ಅಲ್ಲ, 500 ಡಿವೈಡೆಡ್ ಬೈ 25. ಅಂದ್ರೆ 500 ಮೊಟ್ಟೆನ ಫಸ್ಟ್ 25 ಭಾಗ ಮಾಡ್ಬೇಕು. ಯಾಕೆ ಅಂದ್ರೆ ನೋಡಿ, ಇಲ್ಲಿ 500 ಮೊಟ್ಟೆನ ನಾವು ಫಸ್ಟ್ 25 ಪಾರ್ಟ್ ಮಾಡ್ತೀವಿ. ಹಾಗಾಗಿ 25 2s are 50. ಹೌದಾ? ನೆಕ್ಸ್ಟ್ ಈ 0 ಇದೆ, 25 zeros 0. ಆಯ್ತಾ? ಅಂದ್ರೆ ಒಂದೊಂದು ಪಾರ್ಟ್ ಅಲ್ಲಿ 20 ಇದೆ ಅಂತ ಗೊತ್ತಾಯ್ತು ಇವಾಗ ನಮಗೆ. ಇದರಲ್ಲಿ 20 ಇದೆ, ಬರೀತಾ ಇಲ್ವಲ್ಲ, ಒಂದು ನಿಮಿಷ. ಒಂದೊಂದು ಪಾರ್ಟ್ ಅಲ್ಲೂ ಕೂಡ ಎಷ್ಟಿದೆ ಅಂತ ಗೊತ್ತಾಯ್ತು. 20 20 20 20. ಹಾಗಾದ್ರೆ ಇಲ್ಲಿ ಒಡೆದೋಗಿರೋ ಪಾರ್ಟ್ ಎಷ್ಟು? 4 ಪಾರ್ಟ್. ಈ 4 ಪಾರ್ಟ್ ಅನ್ನ ನಾವು ತಿಳ್ಕೊಳ್ತೀವಿ ಇವಾಗ. ಸೊ ಬ್ರೋಕನ್ ಎಗ್ಸ್ ಆರ್ ಒಂದು ಪಾರ್ಟ್ ಅಲ್ಲಿ 20. ಹಾಗಾದ್ರೆ ಟೋಟಲ್ 4 ಪಾರ್ಟ್ ಒಡೆದೋಗಿದೆ. ಸೊ 4 into 20 that is 80 got broken. 80 ಮೊಟ್ಟೆ ಒಡೆದೋಯ್ತು. ಇನ್ನು ಎಷ್ಟು ಉಳಿತು ಮೊಟ್ಟೆಗಳು? ಸರ್ 21. ರಿಮೈನಿಂಗ್ ಎಗ್ 21 ಅಲ್ಲ ರೀ, ಟೋಟಲ್ 500 ಎಗ್ಸ್ ಇತ್ತು. ಅದ್ರಲ್ಲಿ 80 ಎಗ್ಸ್ ಒಡೆದೋಯ್ತು ಅಂದ್ರೆ ಬ್ರೋಕನ್ ಆಯ್ತು. ಇನ್ನು ಉಳಿದಿರೋದು 420. 420 ಆನ್ಸರ್ ಆಗಲ್ಲ. ಯಾಕೆ ಅಂದ್ರೆ ಇವ್ರು ಕೊಟ್ಟಿರೋ ಕ್ವಶನ್ ಫಸ್ಟ್ ಒಡೆದೋಗಿದೆ ಮೊಟ್ಟೆ, ಇನ್ನು ಉಳ್ಕೊಂಡಿರೋ ಮೊಟ್ಟೆಯಲ್ಲಿ ಮತ್ತೆ ಅವರು ಸೇಲ್ ಮಾಡ್ತಾರೆ 2/5 ಪಾರ್ಟ್. ಹಾಗಾದ್ರೆ ಇದನ್ನೇ ಏನ್ ಮಾಡ್ಬೇಕು ನಾವು ಇವಾಗ? ಎಷ್ಟು ಪಾರ್ಟ್ ಮಾಡ್ಬೇಕು, ಮತ್ತೆ ಅದ್ರಲ್ಲಿ ಎಷ್ಟು ಸೇಲ್ ಆಗುತ್ತೆ, ಎಷ್ಟು ಉಳಿಯುತ್ತೆ, ಇಷ್ಟನ್ನು ಲೆಕ್ಕ ಮಾಡ್ಬೇಕು ನಾವು. ಅರ್ಥ ಆಯ್ತಾ? ನೋಡಿ, ಈ ಕ್ವಶನ್ ಸ್ವಲ್ಪ 2 ಸಲ ನೀವು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. ಹೇಗೆ ಅಂದ್ರೆ ಫಸ್ಟ್ ಬರೀ ಇಷ್ಟಕ್ಕೆ ಮುಗಿಯಲ್ಲ ಅದು. ಈ ಟೋಟಲ್ ಇನ್ನೊಂದ್ಸಲ ಬರೀತೀನಿ, ಇನ್ನೊಂದ್ಸಲ ಅದನ್ನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಲೆಕ್ಕನ ತುಂಬಾ ಈಸಿ ಇದೆ. ಅಂದ್ರೆ 2 ಸಲ ಲೆಕ್ಕ ಮಾಡ್ಬೇಕು. ಒಂದು ಬಾಕ್ಸ್ ಇತ್ತು, ಈ ಬಾಕ್ಸ್ ಅಲ್ಲಿ 500 ಎಗ್ಸ್ ಇತ್ತು. ದೇರ್ ಆರ್ 500 ಎಗ್ಸ್, ಬಟ್ 500 ಎಗ್ಸ್ ಅಲ್ಲಿ 4/25 ಆಫ್ 500 ಗಾಟ್ ಬ್ರೋಕನ್. ಅಂದ್ರೆ ಎಷ್ಟು ಒಡೆದೋಗಿದೆ ಫಸ್ಟ್ ಲೆಕ್ಕ ಮಾಡ್ಕೋಬೇಕು, ಒಡೆದೋಗಿರೋ ಲೆಕ್ಕನ. ಆಮೇಲೆ ಉಳಿಯುತ್ತೆ ಮತ್ತೆ, ಅಂದ್ರೆ ಒಡೆದೋಗಿರೋ ಲೆಕ್ಕನ ಮಾಡ್ಬಿಟ್ಟು ಮತ್ತೆ ಎಷ್ಟೋ ಮೊಟ್ಟೆಗಳು ಉಳಿಯುತ್ತೆ. ಆ ಮೊಟ್ಟೆಯಲ್ಲಿ ಮತ್ತೆ ಸೇಲ್ ಮಾಡ್ತಾರೆ, ಅದನ್ನ ಮತ್ತೆ 5 ಪಾರ್ಟ್ ಮಾಡ್ತಾರೆ. ನೋಡಿ, ಈ ರೀತಿ 5 ಪಾರ್ಟ್ ಮಾಡ್ತಾರೆ. 5 ಪಾರ್ಟ್ ಅಲ್ಲಿ 2 ಪಾರ್ಟ್ ಸೇಲ್ ಮಾಡ್ತಾರೆ. ಇನ್ನು ರಿಮೈನಿಂಗ್ 3 ಪಾರ್ಟ್ ಎಷ್ಟು ಅಂತ ನಾವು ಹೇಳ್ಬೇಕು. ಹಾಗಾದ್ರೆ 2 ಸಲ ಲೆಕ್ಕವನ್ನು ಮಾಡ್ಬೇಕು. ಸೊ ಅದನ್ನ ಯಾವ ರೀತಿ ಬರ್ಕೋಬೇಕು ಅಂತ ಹೇಳ್ತೀನಿ. ನೋಡಿ, ಟೋಟಲ್ ಎಗ್ಸ್ ಫಸ್ಟ್ ಏನೇನ್ ಡಾಟಾ ಕೊಟ್ಟಿದ್ದಾರೆ ಬರ್ಕೊಂಬೋಣ. ಟೋಟಲ್ ಎಗ್ಸ್ 500, ಎಷ್ಟು ಮೊಟ್ಟೆ ಇದೆ? 500 ಮೊಟ್ಟೆ ಇದೆ. ಬ್ರೋಕನ್ ಒಡೆದೋಗಿರೋದೆಷ್ಟು? ಒಡೆದೋಗಿರೋದು 500ರಲ್ಲಿ 25 4 ಅಂದ್ರೆ 4/25
ಆಫ್ 500. ಕನ್ನಡ ಮೀಡಿಯಂನು ಈ ತರ ಬರ್ಕೋಬಹುದು. 500 ಮೊಟ್ಟೆ ಇತ್ತು, 500ರಲ್ಲಿ 25/4 ಮೊಟ್ಟೆ ಒಡೆದೋಯ್ತು. ಅದು ಎಷ್ಟು ಮೊಟ್ಟೆ ಅಂತ ನಮಗೆ ಗೊತ್ತಿಲ್ಲ, ಆಮೇಲೆ ಲೆಕ್ಕ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಏನು, ಸೋಲ್ಡ್ ಆಗಿರೋದೆಷ್ಟು, ಇಲ್ಲಿ ಬರುತ್ತಲ್ಲ ಆನ್ಸರ್, ರಿಮೈನಿಂಗ್ ಎಕ್ಸ್ ಇಲ್ಲಿ ಬರುತ್ತೆ. ಅಂದ್ರೆ 25/4 500ರಲ್ಲಿ ಎಷ್ಟೋ ಮೊಟ್ಟೆ ಒಡೆದೋಗಿದೆ. ಆ 500 ಮೊಟ್ಟೆಯಲ್ಲಿ ಒಡೆದೋಗಿರೋ ಮೊಟ್ಟೆನ ಕಳೀತೀವಿ ನಾವು, ಆಮೇಲೆ ಆನ್ಸರ್ ಬರುತ್ತೆ ಉಳಿದಿರೋ ಮೊಟ್ಟೆ. ಆ ಉಳಿದಿರೋ ಮೊಟ್ಟೆಯಲ್ಲಿ ರಿಮೈನಿಂಗ್ ಎಕ್ಸ್ ಅಲ್ಲಿ ಮತ್ತೆ ಏನ್ ಮಾಡ್ತೀವಿ, 2/5 ಪಾರ್ಟ್ ಸೇಲ್ ಮಾಡ್ತೀವಿ. ಅಂದ್ರೆ ಸೋಲ್ಡ್ ಆಗಿರೋದು 2/5 ಪಾರ್ಟ್ ಆಫ್ ರಿಮೈನಿಂಗ್ ಎಕ್ಸ್. ರಿಮೈನಿಂಗ್ ಎಷ್ಟು ಉಳ್ಕೊಂಡಿದೆ ಒಡೆದೋದ್ಮೇಲೆ ಅಂತ ಗೊತ್ತಿಲ್ಲ. ಆಮೇಲೆ ಉಳಿಯೋದೆಷ್ಟು ಲೆಫ್ಟ್ ಎಕ್ಸ್ ನಮಗೆ ಬೇಕು. ಅಂದ್ರೆ ನಾವು 2 ಸಲ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. ಅಂದ್ರೆ 2 ಸಲ ಲೆಕ್ಕ, 2 ಲೆಕ್ಕ ಮಾಡ್ಬೇಕಿದ್ರಲ್ಲಿ ಒಂದೇ ಲೆಕ್ಕದಲ್ಲಿ. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಬ್ರೋಕನ್ ಎಕ್ಸ್. ಸೊ ಬ್ರೋಕನ್ ಎಕ್ಸ್ ಎಷ್ಟು ಅದನ್ನ ಮತ್ತೆ ಲೆಕ್ಕ ಮಾಡ್ಕೊತೀವಿ ಈ ತರ ನೋಡಿ. ನಿಮಗೆ ಅರ್ಥ ಆಗ್ಲಿ ಅಂತ ಈ ರೀತಿ ಮಾಡ್ತಾ ಇದ್ದೀನಿ, ಓಕೆನಾ. ಈಗ ಬ್ರೋಕನ್ ಒಡೆದೋಗಿರೋದು ಎಷ್ಟು ಅಂತ ಅವ್ರು ಕೊಟ್ಟಿದ್ದಾರೆ, ಅಲ್ಲಿ ಬರ್ಕೊಳ್ಳೋಣ. ಒಡೆದೋಗಿರೋದು 4/5 ಆಫ್ 4/25 ಆಫ್ 500. ಹೌದಾ, 500ರಲ್ಲಿ 25/4 ಮೊಟ್ಟೆ ಒಡೆದೋಗಿದೆ. ಇದನ್ನ ಈಗ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, ಇಲ್ಲಿ ಡಿನಾಮಿನೇಟರ್ 1 ಅಂತ ಬರ್ಕೊಂಡೆ ನೋಡಿ. 25 ಮತ್ತೆ 50 ಒಂದೇ ಟೇಬಲ್ ಡಿವೈಡ್ ಆಗುತ್ತೆ. 25 1s 25 2s. ಸೊ ಇಲ್ಲಿ 0 ಇದೆ, 25 0s 0. ಅಂದ್ರೆ 25 1s 25 20s ಡಿವೈಡ್ ಆಯ್ತು. 20 into 4 24s 80 eggs were broken. ಹಾಗಾದ್ರೆ 500ರಲ್ಲಿ ನಾವು 80 ಎಗ್ ನ ಸಬ್ಟ್ರಾಕ್ಟ್ ಮಾಡಬೇಕು, ಯಾಕಂದ್ರೆ ಒಡೆದೋಗಿದೆ. ರಿಮೈನಿಂಗ್ ಆರ್ 420. ಈಗ 420 ಎಕ್ಸ್ ಉಳ್ಕೊಂಡಿತ್ತು, 420. ಅದರಲ್ಲಿ ಮತ್ತೆ ಈ 420ಯಲ್ಲಿ 2/5 ಪಾರ್ಟ್ ಸೇಲ್ ಆಗುತ್ತೆ. ಅಂದ್ರೆ 2/5 ಆಫ್ 420 ವರ್ ಸೋಲ್ಡ್. ಸೋಲ್ಡ್ ಅಂದ್ರೆ ಮಾರಾಟ ಆಗಿರೋದು ಇಷ್ಟು. ಈಗ ಲಾಸ್ಟ್ ಅಲ್ಲಿ ಉಳಿಯೋದೆಷ್ಟು ಅಂತ ನಮಗೆ ಬೇಕು. ಸೊ ಈಗ 420ನ ನಾವು ಮತ್ತೆ 5 ಪಾರ್ಟ್ ಮಾಡಬೇಕು. ಯಾಕೆ ಅಂದ್ರೆ ನೋಡಿ, 420 ಎಕ್ಸ್ ನ 5 ಪಾರ್ಟ್ ಮಾಡಿ ಅದರಲ್ಲಿ 2 ಪಾರ್ಟ್ ಅನ್ನು ನಾವು ಸೇಲ್ ಮಾಡಬೇಕು. ಹೌದಾ, ಸೊ 420ನ ಫಸ್ಟ್ ನಾವು 5 ಇಂದ ಡಿವೈಡ್ ಮಾಡ್ತೀವಿ. 5 8s 40, 2 ರಿಮೈನಿಂಗ್, 5 4s 20. ಓಕೆ, 84. ಹಾಗಾದ್ರೆ ಈಚ್ ಪಾರ್ಟ್ 84 84 84 84 84. ಈ 2 ಪಾರ್ಟ್ ಸೇಲ್ ಆಗಿದೆ, ಇದು ರಿಮೈನಿಂಗ್ ಪಾರ್ಟ್ ಉಳ್ಕೊಂಡಿರೋದು. ಹಾಗಾಗಿ ಈ 3 ಕೂಡ ಆಡ್ ಮಾಡಿದ್ರೆ ಆಯ್ತು. ಸೊ ಆನ್ಸರ್ ಈಸ್ 258 eggs were left. So first 80 eggs were broken. After that 168 eggs were sold. Remaining eggs were 252. ಅರ್ಥ ಆಯ್ತಾ? ಸೊ ಇದನ್ನ ಮ್ಯಾಥಮ್ಯಾಟಿಕಲ್ ವೇ ನಲ್ಲಿ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು, 2 ಲೈನ್ ಅಲ್ಲಿ ಲೆಕ್ಕ ಬರೋ ತರ. ಹೌದಾ, ಇನ್ನೊಂದ್ಸಲ ಮ್ಯಾಥಮ್ಯಾಟಿಕಲ್ ವೇ ನಲ್ಲಿ ಅಷ್ಟೇ ಮಾಡ್ತೀನಿ, ನೀವು ಅಷ್ಟೇ ಬರ್ಕೊಳ್ಳಿ. ಇದನ್ನ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ಬರ್ದಿದ್ದು. ಈಗ ಬರ್ಕೋಬೇಕಾಗಿರೋದೆಷ್ಟು ನೀವು, ವೆರಿ ಸಿಂಪಲ್. ಎಷ್ಟಿತ್ತು ಟೋಟಲ್ ಎಕ್ಸ್? ಟೋಟಲ್ ಎಕ್ಸ್ ಆರ್ 500. ಬ್ರೋಕನ್ ಅಂದ್ರೆ ಒಡೆದೋಗಿದ್ದು 4/25 ಆಫ್ 500. ಸೋಲ್ಡ್ ಆಗಿದ್ದೆಷ್ಟು? 2/5 ಆಫ್ ರಿಮೈನಿಂಗ್. ಈಗ ಲಾಸ್ಟ್ ಗೆ ನಮಗೆ ಲೆಫ್ಟ್ ಎಗ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ಬ್ರೋಕನ್ ಎಗ್ಸ್ ಎಷ್ಟು ಕಂಡುಹಿಡಿಯೋಣ. ಬ್ರೋಕನ್ ಎಗ್ ಎಷ್ಟು ಅಂದ್ರೆ ಒಡೆದೋಗಿರೋ ಮೊಟ್ಟೆ ಎಷ್ಟು ಅಂದ್ರೆ 4 ಭಾಗ 25 ಭಾಗ ಮಾಡಿ ಅದ್ರಲ್ಲಿ 4 ಭಾಗ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ದಟ್ ಈಸ್ ಬ್ರೋಕನ್ ಎಗ್ಸ್ ವರ್ 80. ಈಗ ರಿಮೈನಿಂಗ್ ಎಗ್ಸ್ ಬೇಕು ನಮಗೆ. ರಿಮೈನಿಂಗ್ ಎಗ್ಸ್ ಇಸ್ ಈಕ್ವಲ್ ಟು 500 ಎಗ್ ಇತ್ತು, ಅದರಲ್ಲಿ 80 ಒಡೆದೋಗಿದೆ, -80 ಇಸ್ ಈಕ್ವಲ್ ಟು 420 ಉಳಿದಿತ್ತು. ಈಗ ಸೇಲ್ ಆಗಿರೋದು ಬೇಕು. ಸೋಲ್ಡ್ ಎಗ್ ಎಷ್ಟು ಅಂತಂದ್ರೆ 2/5 ಆಫ್ 420. ಹಾಗಾಗಿ ಇದನ್ನು ಕೂಡ 5 ಇಂದ, ಮತ್ತೆ ಇದನ್ನ ಇಲ್ಲಿ 0 ಇರೋದ್ರಿಂದ 5 ಇಂದ ಡಿವೈಡ್ ಆಗುತ್ತೆ. 5 4s 5 8s 40, 2 ಉಳಿತು, 20 ಆಯ್ತು. 5
4 20. ಈಗ ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ 168. ಓಕೆ, ಇದು ಸೇಲ್ ಆಗಿರೋದು. ಈಗ ಉಳ್ಕೊಂಡಿರೋದೆಷ್ಟು? ಲೆಫ್ಟ್ ಎಗ್. ಸೊ 420 ಇತ್ತು, ಅದರಲ್ಲಿ ಸೇಲ್ ಆಗಿದ್ದು 168. ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ರಿಮೈನಿಂಗ್ ಎಗ್ ಸಿಕ್ಬಿಡುತ್ತೆ. ನೋಡಿ, 10, 11, 11 ಅಲ್ಲಿ 6 ಹೋದ್ರೆ 5, ಇಲ್ಲಿ 3 ಇದೆ, 3 ಅಲ್ಲಿ 1 ಹೋದ್ರೆ 2. ಸೊ 252 ಅಂದ್ರೆ ಉಳ್ಕೊಂಡಿರೋ ಮೊಟ್ಟೆಗಳು 252. ಸೊ ಆನ್ಸರ್ ಈಸ್ 252. ಓಕೆ, ಈ ಲೆಕ್ಕ ಎಲ್ಲರಿಗೂ ಅರ್ಥ ಆಯ್ತಾ? ಯಾರಿಗೆ ಅರ್ಥ ಆಗ್ಲಿಲ್ಲ ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ. ಸರ್ ನಮಗೆ ಅರ್ಥನೇ ಆಗ್ಲಿಲ್ಲ ಸರ್ ಇಷ್ಟು ಹೇಳ್ಕೊಟ್ರು ಅಂತಂದ್ರೆ. ಗೌತಮ್, ವಿದ್ಯಾ, ಮನ್ವಿತಾ, ಶಾಂತಕುಮಾರ್, ಪ್ರೀತಮ್, ರೋಷನ್, ದೀಪ್ತಿ, ದಿಯಾ, ವಿಭವ್, ಧನುಷ್, ವೇದಿಕ್. ಓಕೆ, ಪರವಾಗಿಲ್ಲ. ಇದೇ ತರ ಲೆಕ್ಕಗಳು ಮತ್ತೆ ಮತ್ತೆ ಬರುತ್ತೆ, ಅರ್ಥ ಆಗತ್ತೆ ನಿಮಗೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. 2 ಸಲ ಮಾಡ್ಬೇಕಷ್ಟೇ ಲೆಕ್ಕನ. ಫಸ್ಟ್ ಹೊಡೆದೋಗಿರೋದು ಎಷ್ಟು, ನೀವು ಒಂದೊಂದೇ ಲೆಕ್ಕ ಮಾಡ್ತಿದ್ರಿ ಇದುವರೆಗೂ. ಫಸ್ಟ್ ಬ್ರೋಕನ್ ಎಕ್ಸ್ ಫೈಂಡ್ ಔಟ್ ಮಾಡಿ, ರಿಮೈನಿಂಗ್ ಎಕ್ಸ್ ಅಂತ ಗೊತ್ತಾಗುತ್ತೆ. ಆಮೇಲೆ ಅದನ್ನ ಫೋಲ್ಡ್ ಆಗಿರೋದು ಎಷ್ಟು ಅಂತ ಲೆಕ್ಕ ಮಾಡಿ, ಅಷ್ಟೇನೆ, ಸಿಕ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸ್ಟೆಪ್ಸ್ ನ ನೋಡ್ಕೊಳ್ಳಿ ಮಕ್ಳೇ, ನೀವೇ ಅದನ್ನ ಸಿಂಪ್ಲಿಫೈ ಮಾಡ್ಬೋದು ಆಮೇಲೆ. ಓಕೆ, ಇಲ್ಲಿ ಇರೋದನ್ನೆಲ್ಲ ಬರ್ಕೋಬೇಕು ಅಂತೇನಿಲ್ಲ. ಬೇಕಾದ್ರೆ ನೀವು ಇದನ್ನ ಇನ್ಕಂಪ್ಲೀಟ್ ಮಾಡಿದ್ರೆ ನೀವು ಈ ಕ್ಲಾಸ್ ಮುಗಿದ್ಮೇಲೆ ಅದನ್ನ ನೀವೇ ಕಂಪ್ಲೀಟ್ ಮಾಡ್ಬೇಕು. ಸರ್ ಹೆಂಗೆ ಸಾಲ್ವ್ ಮಾಡಿದ್ರಿ ಇದನ್ನ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಮಗುವಿಗೆ 3/4 ಮೀಟರ್ ಟೇಪ್ ಬೇಕಾದ್ರೆ 20 ಮಕ್ಕಳಿಗೆ ಬೇಕಾಗುವ ಟೇಪಿನ ಉದ್ದ ಎಷ್ಟು? ಇಫ್ 3/4 ಮೀಟರ್ of tape is required for one child, what is the length of the tape required for 20 children ಅಂತ ಇದೆ. ಇಲ್ಲಿ ಒಂದು ಮಗು ಇದೆ. ಈ ಮಗು ಈ ತಲೆಗೆ ಟೇಪ್ ಅನ್ನ ಕಟ್ಕೋಬೇಕು. ಸೊ ಈ ಮಗುಗೆ ಬೇಕಾಗಿರುವಂತ ಟೇಪು 3/4 ಮೀಟರ್. ಈ ಮಗುಗೂ 3/4 ಮೀಟರ್ ಬೇಕು. ಅದೇ ತರ 20 ಮಕ್ಕಳಿದ್ದಾರೆ, ಹೌದಾ? 20 ಚಿಲ್ಡ್ರನ್ ಇದ್ದಾರೆ. ಅವರಿಗೆ ಟೋಟಲ್ ಎಷ್ಟು ಟೇಪ್ ಬೇಕಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ, ಹೌದಾ? ಇದನ್ನ ಏನ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ? ವಿಭವ್, ಏನ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ? ನಾವು 3/4 ಮೀಟರ್ ಒಬ್ಬೊಂದು, 3/4 ಮೀಟರ್ ಒಬ್ಬೊಂದು, 3/4 ಮೀಟರ್ ಒಂದು, ಮತ್ತೆ ಇದೇ ತರ 20 ಟೈಮ್ಸ್ ಆಡ್ ಮಾಡಿದ್ರೆ ಸಿಗುತ್ತಾ? ದೀಪ್ತಿ, ಈ ತರ 20 ಟೈಮ್ಸ್ ಬರ್ಕೋಬಹುದಾ? ಯಾಕೆಂದ್ರೆ ಮತ್ತೇನ್ ಮಾಡೋಣ? ಏನ್ ಮಾಡೋಣ ದೀಪ್ತಿ? ಸರ್ ಕಟ್ ಆಗ್ತಿದೆ. ಕಟ್ ಆಗ್ತಿದ್ಯಾ? ಒಂದ್ಸಲ ಎಕ್ಸಿಟ್ ಆಗಿ ನಮ್ಮ ವಿಜಯ್ ರಾಜ್ ಹೇಳ ನೋಡೋಣ, ಏನ್ ಮಾಡಿದ್ರೆ ಸಿಗುತ್ತೆ ಈಸಿಯಾಗಿ ನಮಗೆ? ಇದನ್ನ ಆಡ್ ಮಾಡ್ತಾ ಹೋಗೋಣ 20 ಸಲ ಈ ತರ. ವಿಜಯ್ ಸರ್ 20 4ನೇ 3 ಅಂತ ಬರ್ಕೊಳ್ಳಿ. 20 4ನೇ 3. ಓಕೆ, ಬರ್ಕೊಂಡೆ. ಸರ್ 4 ಬಾಕ್ಸ್ ಹಾಕಲಿ. ಏನು ಸರ್ 4 ಚೌಕ. 4 ಚೌಕ ಹಾಕೊಂಡೆ. ಓಕೆ, ಹಾ. ಸರ್ ಈಕ್ವಲ್ಸ್ ಟು 20. ಇಸ್ ಈಕ್ವಲ್ ಟು 20. ಇದು ಹೆಂಗೆ? ನನಗೆ ಅರ್ಥ ಆಗ್ಲಿಲ್ಲ. ಸರ್ ಆಮೇಲೆ 4ರಿಂದ 20 ಭಾಗಾಕಾರ ಮಾಡೋದು. ಇಲ್ಲ, ರಾಂಗ್ ರಾಂಗ್ ರಾಂಗ್. ಅಲ್ಲ ಕಣ ವಿಜಯ್, ನಾನು ಕೇಳ್ತಿರೋದು ಇವಾಗ ನಿಮ್ ಮನೆಯಲ್ಲಿ 4 ಜನ ಇದ್ದೀರಪ್ಪ. ನಾನು 20 ಜನ ಬೇಡ, 4 ಜನ ಇದ್ದೀರಾ. ಒಬ್ರಿಗೆ 3/4 ಮೀಟರ್ ಬೇಕಪ್ಪ. ಅದೇ ತರ 4 ಜನಕ್ಕೆ ಎಷ್ಟು ಬೇಕು? ಈಗ ನೀವೇ 4 ಜನ, ಗೆಲುವರಾಜು, ವಿಜಯ್ ರಾಜು, ನಿಮ್ಮಮ್ಮ ಮತ್ತೆ ನಿಮ್ಮಪ್ಪ, 4 ಜನ ಇದ್ದೀರಾ. ಒಬ್ಬೊಬ್ಬರಿಗೆ 3/4 3/4 3/4 3/4 ಮೀಟರ್ ಬಟ್ಟೆ ಬೇಕು ಅಥವಾ ಟೇಪ್ ಬೇಕು. ಇವಾಗ ಟೋಟಲ್ ಎಷ್ಟು ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀನು? ಕೂಡ್ಬೇಕು. ವೆರಿ ಗುಡ್, ಕೂಡ್ಬೇಕು. ಇದೇ ತರ 5 ಜನ ಬೇಕಾದ್ರೆ ಅವ್ರದ್ದು ಕೂಡ್ಬೇಕಲ್ವಾ? 6 ಜನ ಆದ್ರೆ ಅವ್ರದ್ದು 3/4 ಕೂಡ್ಬೇಕಾದಲ್ವಾ? ಅದೇ ತರ 20 ಜನದ್ದು ಏನ್ ಮಾಡ್ಬೇಕು ನಾವು? ಕೂಡ್ಬೇಕು. ಈ ತರ 20 ಸಲ ನಾವು 3/4 3/4 ಅಂತ ಬರ್ಕೊಳ್ಳಿಕ್ಕೆ ತುಂಬಾ ಟೈಮ್ ಆಗುತ್ತಲ್ಲ. ಅದಕ್ಕೆ ಏನಾದ್ರು ಸಿಂಪಲ್ ಐಡಿಯಾ ಇದೆಯಾ?
ಏನ್ ಮಾಡ್ಬೋದು? ಗುಣಾಕಾರ. ಅಷ್ಟೇ ಕಣೋ. ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅಡಿಷನ್ ಈಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್. ಕೂಡುವುದನ್ನ ಸುಲಭ ಮಾಡ್ಕೊಳ್ಳೋದೇ ಗುಣಾಕಾರ. ಕೂಡೋದನ್ನ ಅಷ್ಟೆಲ್ಲ ಉದ್ದ ಮಾಡ್ಕೊಳ್ಳೋದು ಬೇಡ, ಕೂಡೋದನ್ನ ಸುಲಭ ಮಾಡ್ಕೊಳ್ಳಿ. ಟೋಟಲ್ ಚಿಲ್ಡ್ರನ್ ಎಷ್ಟು ಜನ ಇದ್ದಾರೆ? 20. ಹಾಗಾದ್ರೆ ಎರಡನ್ನು ಮಲ್ಟಿಪಲ್ ಮಾಡಿ ನೋಡಿ. 3/4 into 20. ಮಲ್ಟಿಪ್ಲಿಕೇಶನ್ ನಿಮಗೆ ಗೊತ್ತಿದೆ. 3/4 into 20 ಮಾಡಿದಾಗ ನ್ಯೂಮರೇಟರ್ ಅಥವಾ ಸಾರಿ ಡಿನಾಮಿನೇಟರ್ ಏನು ಇಲ್ಲ ಅಂದ್ರೆ ನೀವೇ 1 ಅಂತ ಬರ್ಕೋಬಹುದು. 3 ಮತ್ತೆ 20 ನ ಮಲ್ಟಿಪಲ್ ಮಾಡ್ತೀರಾ 60 ಆಗುತ್ತೆ. 4 ಮತ್ತೆ 1 ನ ಮಲ್ಟಿಪಲ್ ಮಾಡ್ತೀರಾ 4 ಆಗುತ್ತೆ. 4 1s 4 15s ಅಂದ್ರೆ 60 ಅನ್ನ ನಾವು 4 ಇಂದ ಡಿವೈಡ್ ಮಾಡಿದ್ರೆ 4 1s 4 4 5s 20. 15 ಮೀಟರ್ ಅಂದ್ರೆ 15/1 ಮೀಟರ್ ಸಿಗುತ್ತೆ. ಸೊ 15/1 ಅಂದ್ರೆ ಒಂದೇನೆ, 15 ಅಂದ್ರೆ ಒಂದೇನೆ. ಯಾಕಂದ್ರೆ ಕೆಳಗಡೆ 1 ಇದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅಷ್ಟೇ, ಮುಗೀತು. ಈಸಿ. ನೆಕ್ಸ್ಟ್ ಕ್ವಶನ್. 1/6 ಚಾಕ್ಲೇಟ್ಸ್ ಇದೆ. 1/6 kg ಚಾಕ್ಲೇಟ್ ಇದೆ. 1 kg ಇಲ್ಲ, 1 kg ನಲ್ಲಿ 6 ಭಾಗ ಮಾಡಿ ಅದ್ರಲ್ಲಿ 1 kg ತಂದಿದ್ದಾರೆ. ಅದ್ರಲ್ಲಿ 1 ಭಾಗ ತಂದಿದ್ದಾರೆ. ಅದನ್ನ ನಾವು 6 ಮೆಂಬರ್ಸ್ಗೆ ಶೇರ್ ಮಾಡಬೇಕು, ಹಂಚ್ಬೇಕು. ಹಂಚೋದು ಅಂದ ತಕ್ಷಣ ನಿಮ್ ಮಂಡೇಲಿ ಬರ್ಬೇಕು. ಡಿಸ್ಟ್ರಿಬ್ಯೂಟ್ ಅಂದ್ರೆ ಏನ್ ಮಾಡ್ಬೇಕು? ಡಿಸ್ಟ್ರಿಬ್ಯೂಟ್ ಅಂದ್ರೆ ಪ್ರೀತಮ್ SP. ಹಂಚೋದು ಅಂದ್ರೆ ಏನ್ ಮಾಡ್ತೀಯಾ? ಯಾವ ಲೆಕ್ಕ ಮಾಡ್ತೀಯಾ ಹಂಚೋದು ಅಂದ್ರೆ? ಸರ್ 6/6 ಅಲ್ಲ ಕಣೋ, ನನ್ನ ಪ್ರಶ್ನೆ ಇಷ್ಟ. ಹಂಚೋದು ಅಂದ್ರೆ ಏನ್ ಲೆಕ್ಕ ಮಾಡ್ಬೇಕು? ಕೂಡ್ಬೇಕಾ, ಗುಣಿಸ್ಬೇಕಾ, ಭಾಗಿಸ್ಬೇಕಾ, ಕಳಿಬೇಕಾ? ಹಂಚೋದು ಅಂದ್ರೆ ಸರ್ ಗುಣಿಸ್ಬೇಕು. ಹಂಚೋದು ಅಂದ್ರೆ ಗುಣಿಸ್ಬೇಕಾ? ವೆರಿ ಗುಡ್. ಈಗ ನಿನ್ನ ಹತ್ರ 5 ಚಾಕ್ಲೇಟ್ ಇರುತ್ತೆ ಅಥವಾ 4 ಚಾಕ್ಲೇಟ್ ಇರುತ್ತಪ್ಪ. 2 ಜನಕ್ಕೆ ಹಂಚ್ಬೇಕು. ಈಗ ನಾನು ಮತ್ತೆ ನೀನು ಹಂಚ್ಕೋಬೇಕು ಅಂದ್ರೆ ಗುಣಾಕಾರ ಮಾಡ್ತೀಯಾ? 2ರಿಂದ ಗುಣಿಸಿದ್ರೆ 8. ನಿನಗೆ 8 ನನಗೆ 8 ಸಿಗುತ್ತಾ? ಇಲ್ಲ ಸರ್. ಮತ್ತೆ ಇವರಲ್ಲಿ 4 ಚಾಕ್ಲೇಟ್ 2 ಮೆಂಬರ್ಸ್ಗೆ ಶೇರ್ ಮಾಡ್ಬೇಕು. ಹೇಗ್ ಮಾಡ್ತೀಯಾ? ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀಯಾ? ಕಳಿಬೇಕು ಸರ್. 4ರಿಂದ 2ನ್ನ ಕಳೆದ್ರೆ ಇಬ್ಬರಿಗೂ 2 ಸಿಗುತ್ತೆ. ಸರಿ ಆಯ್ತಪ್ಪ. ಇವಾಗ 10 ಚಾಕ್ಲೇಟ್ ಇತ್ತು, ಅವಾಗ 2 ಜನ ಇದ್ದಾರೆ. ಇವಾಗ ಏನ್ ಮಾಡ್ತೀಯಾ? ಕಳಿತೀಯಾ? 5 ಒಬ್ರಿಗೆ. 5 ಎಲ್ಲಿಂದ ಬಂತು ನಿನಗೆ? ಸರ್ ಕಳೆದ್ರೆ 10ರಲ್ಲಿ 2 ಕಳೆದ್ರೆ 8 ಬರುತ್ತೆ. ಸರ್ ತಪ್ಪು. ಇಬ್ರಿಗೂ ಕೊಡ್ಬೇಕು ಅಂದ್ರೆ ಸರ್ 10ರಲ್ಲಿ 2 ಜನ ಕೊಡ್ಬೇಕು ಅಂದ್ರೆ 5 ಕೊಡ್ಬೇಕು. 5 ಎಲ್ಲಿಂದ ಬಂತು ಅಂತ ನಾನು ಕೇಳ್ತಾ ಇದೀನಿ. ನಿನಗೆ 5 ಅಂತ ಹೆಂಗ್ ಗೊತ್ತಾಯ್ತು? ಸರ್ 10ರಲ್ಲಿ ಕಳ್ದೆ. ಅಲ್ಲ ಕಣೋ, ಎಷ್ಟನ್ ಕಳಿಬೇಕು? ಹೋಗ್ಲಿ, 10ರಲ್ಲಿ 5 ಯಾಕೆ ಕಳ್ದಪ್ಪ ಅಂದ್ರೆ 10 ಚಾಕ್ಲೇಟ್ ಇದೆ ಅಂದ್ರೆ ಇಬ್ರಿಗೆ ಹಂಚ್ಬೇಕು ಅಂದ್ರೆ ಭಾಗಾಕಾರ ಮಾಡ್ಬೇಕು. ಅದೇ ತರ ಇಲ್ಲಿರೋದನ್ನ 1/6 kg ನಾವು 6 ಮೆಂಬರ್ಸ್ ಕೊಡ್ಬೇಕು ಅಂದ್ರೆ ಭಾಗಿಸ್ಬೇಕು. ಎಲ್ಲರಿಗೂ ಕೂಡ ಸಮನಾಗಿ ಹಂಚೋದು ಅಂದ್ರೆ ಭಾಗಾಕಾರ ಮಾಡೋದು ಅಂತ ಅರ್ಥ. ಇಲ್ಲಿ ಹಂಚಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ಭಾಗಾಕಾರ ಮಾಡ್ಬೇಕು. ಯು ಹ್ಯಾವ್ ಟು ಡಿವೈಡ್. ಡಿಸ್ಟ್ರಿಬ್ಯೂಟ್ ಮೀನ್ಸ್ ಡಿವೈಡ್ ಈಕ್ವಲಿ. ಅಷ್ಟು ಹೇಳಕ್ ಬರ್ತಿಲ್ವಲ್ಲ ನಿನಗೆ? ಕಷ್ಟಪಟ್ಟು ಅದಾಡ್ತಿದ್ಯಾ? ಸರಿ, ಇವಾಗ 1/6 kg ಇದೆ. ಅದನ್ನ ನಾವು ಹಂಚ್ತಿರೋದು 6 ಜನಕ್ಕೆ. ಹಾಗಾಗಿ ಡಿವೈಡೆಡ್ ಬೈ 6 ಅಂತ ಬರ್ಕೊಂಡ್ವಿ. ಈಗ ಇದನ್ನ ಡಿವೈಡ್ ಮಾಡುವಂತ ಮೆಥಡ್ ನಿಮಗೆ ಗೊತ್ತಿದೆ. ಈಗ ಫ್ರಾಕ್ಷನ್ ಹೇಗಿದೆಯೋ ಅದನ್ನ ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ಹಾಗೆ ಬರ್ಕೊಳ್ಳಿ. ಇಲ್ಲಿರುವಂತ ನಂಬರ್ ಅಂದ್ರೆ ಡಿವಿಷನ್ ಇರೋದು ಏನಾಗುತ್ತೆ? ಮಲ್ಟಿಪಲ್ ಆಗುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ ಇಲ್ಲ ಅಂದ್ರೆ 1 ಅಂತ ಬರ್ಕೋಬಹುದು. ರೆಸಿಪ್ರೋಕಲ್ ನೆನಪಿದೆ ಅಲ್ವಾ ನಿಮಗೆ? ರೆಸಿಪ್ರೋಕಲ್ ಆಗುತ್ತೆ. ರೆಸಿಪ್ರೋಕಲ್ ಆದ ತಕ್ಷಣ ಇದು 1/6 ಆಗುತ್ತೆ. ಈಗ 1 into 1 1 ಏನೇ, 16 into 6 36. ಸೊ 1/36 kg ಆಯ್ತು. ಅಂದ್ರೆ ಒಬ್ಬೊಬ್ಬರಿಗೆ ಸಿಗೋದು. ಈಗ 6 ಭಾಗ ಮಾಡಿದ್ರಲ್ವಾ, ಅದನ್ನ 36 ಭಾಗ ಮಾಡಿ ಅದ್ರಲ್ಲಿ ಒಂದೊಂದು ಭಾಗನ ನಾವು 6 ಜನಕ್ಕೂ ಹಂಚ್ತೀವಿ ಅಂತ ಅರ್ಥ. ಅಷ್ಟೇನೆ ಇರೋದೇ ಅಲ್ಲಿ 6 ಪೀಸು. ಹೌದಾ? ಅಂದ್ರೆ 6ರಲ್ಲಿ 1 ಭಾಗ. ಅದನ್ನ ಮತ್ತೆ ನಾವೇನ್ ಮಾಡ್ಬೇಕು? ಒಬ್ಬೊಬ್ರಿಗೆ ಹಂಚ್ಬೇಕಾಗಿರೋದ್ರಿಂದ ಮತ್ತೆ ಅದನ್ನ 6 ಪೀಸ್ ಮಾಡಿ ಅದರಲ್ಲಿ ಒಂದೊಂದು ಪೀಸ್ ಅನ್ನ ಕೊಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ತುಂಬಾ ಚೆನ್ನಾಗಿದೆ. ನಿಮಗೆ ಸಿಂಪಲ್ ಆಗಿ ಕ್ವಶನ್ ಕೇಳಿದ್ರೆ ಏನಾದ್ರು, ಈಗ 15 ಇದೆ. 15 ಅನ್ನೋದು 6ಗಿನ ಎಷ್ಟು ಜಾಸ್ತಿ ಇದೆ ಅಂತ ಏನಾದ್ರು ಕೇಳಿದ್ರೆ 15
6 ಗಿನ ಎಷ್ಟು ಜಾಸ್ತಿ ಇದೆ? 15, 6 ಗಿನ 9 ಜಾಸ್ತಿ ಇದೆ ಅಂತ ಹೇಳ್ಬಿಡ್ತೀರಾ ಈಸಿಯಾಗಿ. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಂಬರ್ನೇ ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ 3/4 of 144. 3/4 ಅಂದ್ರೆ ಯಾವ್ದೋ ಒಂದು ನಂಬರ್ ಇದೆಯಲ್ಲ, ಈ 144ರಲ್ಲಿ 4ನೇ 3 ಭಾಗ ಇದೆ. ಅದು ಯಾವ ನಂಬರ್ ಅಂತ ಫಸ್ಟ್ ನೀವು ಕಂಡುಹಿಡ್ಕೋಬೇಕು. ಆಮೇಲೆ ಇನ್ನೊಂದು ನಂಬರ್ ಇದೆ, ಅದು 2/3 of 96. ಆ ನಂಬರ್ ಯಾವುದು ಅಂತ ನೀವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಈ ನಂಬರ್ಗೆ ಎಷ್ಟು ಜಾಸ್ತಿ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ 2 ನಂಬರ್ಸ್, ಆದ್ರೆ ಆ ನಂಬರ್ಗಳನ್ನ ಅವರು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ನಾವು ಫಸ್ಟ್ 3/4 of 144 ಅಂದ್ರೆ ಎಷ್ಟು ಅಂತ ಬರ್ಕೋಬೇಕು. ಹೌದಾ? 144ರಲ್ಲಿ 4 ಭಾಗ ಮಾಡಿ ಅದರಲ್ಲಿ 3 ಭಾಗ ಮಾತ್ರ ತೆಕ್ಕೊಂಡು ಆ 1 ನಂಬರ್ ಸಿಗುತ್ತೆ. ಇದನ್ನ ಹಾಗಾದ್ರೆ ನಾವು ಎಷ್ಟು ಭಾಗ ಮಾಡ್ಬೇಕು ಇವಾಗ? 144ನ್ನ 4 ಭಾಗ ಮಾಡ್ಬೇಕು. 4 ಭಾಗ ಮಾಡಿ ಅದರಲ್ಲಿ 3 ಭಾಗನ ತೆಕ್ಕೋಬೇಕು. ಅದು ಈ ನಂಬರ್ ಆಗುತ್ತೆ. ಹಾಗಾದ್ರೆ 144ನ ನಾವು ಫಸ್ಟ್ 4 ಪಾರ್ಟ್ ಮಾಡೋಣ. ನೋಡಿ, 4 3s 12, 4 6 24. ಹಾಗಾದ್ರೆ ಒಂದೊಂದು ಪಾರ್ಟ್ ಅಲ್ಲಿ 36 ಇದೆ. ಅದರಲ್ಲಿ 3 ಪಾರ್ಟ್ ಅಂದ್ರೆ ಇವೆರಡು 3 ಕೂಡ ಆಡ್ ಮಾಡಬೇಕು. 108 ಆಗುತ್ತೆ. ನೋಡಿ, 36 into 3 ಮಾಡಿದ್ರೆ 6 3 6 18, 1 ಕ್ಯಾರಿ, 3 3 9 plus 1 10, 108. ಇದು ಈ ನಂಬರ್ ಸಿಕ್ತು. ನೆಕ್ಸ್ಟ್ ಇನ್ನೊಂದು ನಂಬರ್ ಯಾವುದು? 2/3 of 96. ಹಾಗಾದ್ರೆ 96ನ ನಾವು 3 ಪಾರ್ಟ್ ಮಾಡಬೇಕು. ಅದರಲ್ಲಿ 2 ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾದ್ರೆ 96ನ ನಾವು ಈಗ 3 ಪಾರ್ಟ್ ಮಾಡೋಣ. 3 ಇಂದ ಡಿವೈಡ್ ಮಾಡ್ತೀವಿ. 3 3s 9, 6 3 2s 6. ಹಾಗಾದ್ರೆ ಒಂದೊಂದು ಪಾರ್ಟ್ ಅಲ್ಲಿ 32 ಬರುತ್ತೆ. ಅದರಲ್ಲಿ ನಾವು 2 ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. 2 ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಸಿಗುತ್ತೆ 64. ಹಾಗಾದ್ರೆ ನಾವು ಇವಾಗ 64 ಅನ್ನೋದು 108 ಎಷ್ಟು ಜಾಸ್ತಿ ಇದೆ, 108 ಅನ್ನೋದು 64ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಪತ್ತೆ ಹಚ್ಚಬೇಕು ಅಂದ್ರೆ ಈ ನಂಬರು 108 minus 64. ಸೊ ಆನ್ಸರ್ ಈಸ್ 44. 64 ಅನ್ನೋದು 108 ಅನ್ನೋದು 64ಗಿಂತ 144 ಜಾಸ್ತಿ ಇದೆ. 44 is the answer. ನೋಡಿ, how much greater than this? ಸೊ ಡೈರೆಕ್ಟ್ ಆಗಿ ನೀವು ಕೇಳಿದ್ರೆ 108 is how much greater than 64 ಅಂತ ಕೇಳಿದ್ರೆ ನೀವು ಡೈರೆಕ್ಟ್ ಆಗಿ 44 ಅಂತ ಬರೀತಿದ್ರಿ. ಅವ್ರಾದ್ರೆ 108 ಕೊಟ್ಟಿಲ್ಲ ನಂಬರ್ನ, ನಾವೇ ಸಾಲ್ವ್ ಮಾಡ್ಕೊಂಡು 108 ಅಂತ ಪತ್ತೆ ಹಚ್ಕೊಂಡ್ವಿ. ಆಮೇಲೆ 64 ಕೊಟ್ಟಿಲ್ಲ, ನಾವೇ ಸಾಲ್ವ್ ಮಾಡ್ಕೊಂಡು ಅದು 64 ಅಂತ ಗೊತ್ತಾಯ್ತು. ಆಮೇಲೆ ಎಷ್ಟು ಜಾಸ್ತಿ ಇದೆ ಅಂತಂದ್ರೆ ಅದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 44 ಜಾಸ್ತಿ ಇದೆ. 44 is the answer. ಇನ್ನೊಂದ್ಸಲ ಬರೀತೀನಿ ನೋಡಿ. ಈ ನಂಬರು 144 ಅಂದ್ರೆ 3/4 of 144 is how much greater than 2/3 of 96 ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಮೈನಸ್ ಹಾಕಿದ್ದೀವಿ. ಯಾವ್ದೋ ಒಂದು ನಂಬರ್ ಎಕ್ಸ್ ನಂಬರ್ ವೈ ನಂಬರ್ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಸೊ ಈ ನಂಬರ್ ಯಾವ್ದು ಪತ್ತೆ ಹಚ್ಕೊಳ್ಳಿ, ಈ ನಂಬರ್ ಯಾವ್ದು ಪತ್ತೆ ಹಚ್ಕೊಳ್ಳಿ, ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಮ್ಯಾಥಮೆಟಿಕಲ್ ವೇ ಸಿಂಪ್ಲಿಫೈ ಮಾಡ್ತಾ ಇದೀನಿ ನೋಡಿ. 4 1s 4 3s 12, 14 ಅಲ್ಲಿ 12 ಹೋದ್ರೆ ಇನ್ನ 2 ಉಳಿತು, 24, 36 into 3. ಈ ತರ ಏನ್ ಮಾಡ್ತೀನಿ ನಾನು, ಈಗ ಡೈರೆಕ್ಟ್ ಮಾಡ್ಬೇಕು ಅಂದ್ರೆ 30 into 3 ಮಾಡ್ಕೊಳ್ತೀನಿ, 90. ಆಮೇಲೆ 6 into 3 18, 90 ಮತ್ತೆ 18 ಆಡ್ ಮಾಡಿದ್ರೆ 108. ಓಕೆ, ನೆಕ್ಸ್ಟ್ ನಂಬರ್. ಸೊ 2/3 into 96. 3 1s 3 3s 3 2s. ಸೊ ಇವೆರಡನ್ನು ಮಲ್ಟಿಪಲ್ ಮಾಡ್ತೀನಿ. 32 into 2 64. ಸೊ ಈಗ ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 44 ಆನ್ಸರ್ ಬಂತು. ಇಷ್ಟೇ ನೀವು ಬರ್ಕೋಬೇಕಾಗಿರೋದು. ಓಕೆ, ನೆಕ್ಸ್ಟ್ ಕ್ವಶನ್. ಎನಿಬಡಿ ಕುಡ್ ಎಕ್ಸ್ಪ್ಲೈನ್ ದಿಸ್ ಕ್ವಶನ್? ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಸರ್ ಇದು ಈ ತರ ಇದೆ, ಈ ಕ್ವಶನ್ ಈ ತರ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ ಅಂತ ಹೇಳಿ ಯಾರಾದ್ರೂ? ವೇದಾಂತ್ ಎಕ್ಸ್ಪ್ಲೈನ್ ಮಾಡ್ತಾರೆ. ವೇದಾಂತ್ ಹೇಳಿ ಹೇಗೆ ಮಾಡ್ತೀಯಾ? ಇಲ್ಲಿ ಈ ಕ್ವಶನ್ ಫಸ್ಟ್ ನಾನು ಓದ್ಬಿಡ್ತೀನಿ. 1/3 of property worth is rupees 1,500.
ಫೈಂಡ್ ದ 1/5 ಆಫ್ ದ ಪ್ರಾಪರ್ಟಿ ಅಂತ ಕೇಳಿದ್ದಾರೆ. ನಮಗೆ ಏನ್ ಅನಿಸ್ತಾ ಇದೆ, ಈಗ ನಾನು 1/5 ಅಂತ ಬರ್ಕೊಳ್ತೀನಿ, 1500. ಇದನ್ನ 5 ಭಾಗ ಮಾಡ್ತೀನಿ, 5 ಭಾಗದಲ್ಲಿ 1 ಭಾಗ ಬರೆದ್ಬಿಡ್ತೀನಿ. ಸರಿ ಆಗುತ್ತಾ ಆನ್ಸರ್? ಸರ್ ಇಲ್ಲ. ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಫಸ್ಟ್ 1500 ಅನ್ನ 3 ಟೈಮ್ಸ್ ಸರ್ 3 ಇಂದ ಮಲ್ಟಿಪಲ್ ಮಾಡ್ಬೇಕು. ಯಾಕೆ ಮಲ್ಟಿಪಲ್ ಮಾಡ್ಬೇಕು? ಅಲ್ಲಿ 3 ಅಂತ ಏನು ಕೊಟ್ಟಿಲ್ವಲ್ಲ, 1/3 ಅಷ್ಟೇ ಕೊಟ್ಟಿದ್ದಾರೆ. ಸರ್ ಅದ್ರದ್ದು ಫುಲ್ ಪ್ರಾಪರ್ಟಿ ಕಂಡಿಡ್ದು ಅದನ್ನ 1/5 ಪಾರ್ಟ್ಸ್ ಮಾಡ್ಬೇಕು. ಈಗ ಫುಲ್ ಪ್ರಾಪರ್ಟಿ ಕಂಡುಹಿಡಿಲಿಕ್ಕೆ ನೀನು 3 ಇಂದ ಯಾಕೆ ಮಲ್ಟಿಪಲ್ ಮಾಡ್ತಾ ಇದೀಯ? ಇಲ್ಲಿ 1/3 ಇದೆಯಲ್ವಾ, ನೀನ್ ಯಾಕೆ 3 ಇಂದ ಮಲ್ಟಿಪಲ್ ಮಾಡ್ತೀಯ? 1/3 ಇಂದ ಮಲ್ಟಿಪಲ್ ಮಾಡು. ಸರ್ ಸರ್ 3 ಇಂದ ಮಲ್ಟಿಪಲ್ ಮಾಡ್ಬೇಕು. ಅಲ್ಲಿ 3 ಪಾರ್ಟ್ಸ್ ಮಾಡಿದ್ದಾರೆ. ಕರೆಕ್ಟ್, 3 ಪಾರ್ಟ್ ಮಾಡಿದ್ದಾರೆ. ಅಂದ್ರೆ ಈ 1500 ಅನ್ನೋದು ಒಂದು ಪಾರ್ಟಿನ ವ್ಯಾಲ್ಯೂ. ಯಾವ್ದೋ ಒಂದು ವಸ್ತು ಇದೆ, ಆ ವಸ್ತುವಿನ ಬೆಲೆ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ದಿಸ್ ಪ್ರಾಪರ್ಟಿ, ಬಟ್ ದೇ ಹ್ಯಾವ್ ಗಿವನ್ ದ 1 ಪಾರ್ಟ್ ಆಫ್ 3. ಅಂದ್ರೆ ಒಂದು ಪಾರ್ಟಿನ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಈ ವಸ್ತುವಿನ ಒಂದು ಪಾರ್ಟ್ ಎಷ್ಟು ಬೆಲೆ ಅಂತಂದ್ರೆ, ವೇದಾಂತ್ ಹೇಳ್ದಂಗೆ ಇದಕ್ಕೆ 1500 ವ್ಯಾಲ್ಯೂ ಇದೆ ಒಂದ್ ಪಾರ್ಟಿಗೆ. ಹಾಗಾದ್ರೆ ಟೋಟಲ್ ಎಷ್ಟು ವ್ಯಾಲ್ಯೂ ಆಗುತ್ತೆ? ಸೊ ಇದು 1500, ಈ ಪಾರ್ಟು 1500. ಹಾಗಾಗಿ ಈ ವಸ್ತುವಿನ ಟೋಟಲ್ ಕಾಸ್ಟ್ 4500 ಆಯ್ತು. 4500 ಆನ್ಸರ್ ಹಾಕ್ಬೋದಲ್ಲ? ಸರ್ ಇಲ್ಲ ಸರ್, ಅಲ್ಲಿ 1/5 ಕೇಳಿಯಾರ ಪ್ರಾಪರ್ಟಿ. ಈ ಪ್ರಾಪರ್ಟಿಯಲ್ಲಿ ಮತ್ತೆ ಏನ್ ಮಾಡಿದಾರೆ ಅವರು? ಟೋಟಲ್ ಪ್ರಾಪರ್ಟಿನ ವರ್ತ್ ಕೇಳಿಲ್ಲ, ಈ ಪ್ರಾಪರ್ಟಿನ ಅಂದ್ರೆ ಈ 1500 ನ ಎಷ್ಟು ಪಾರ್ಟ್ ಮಾಡಕ್ ಹೇಳಿದ್ದಾರೆ? 5 ಪಾರ್ಟ್. 1 ಪಾರ್ಟ್. ಅದನ್ನ ನಾವೇನ್ ಮಾಡ್ಬೇಕು ಇವಾಗ? 5 ಪಾರ್ಟ್ ಮಾಡಿ, 1 2 3 4 and 5 ಪಾರ್ಟ್ ಮಾಡಿ ಅದ್ರಲ್ಲಿ 1 ಪಾರ್ಟ್ ಬೇಕು. ಹಾಗಾದ್ರೆ 4500 ನಾವು ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕು? ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕು? 5 ಇಂದ ಡಿವೈಡ್ ಮಾಡ್ಬೇಕು. ಯಾಕೆ ಅಂದ್ರೆ ಇಲ್ಲಿ 5 ಪಾರ್ಟ್ ಮಾಡಕ್ ಹೇಳಿದ್ದಾರೆ. 1 2 3 4 5. ಸೊ 5 ಇಂದ ಡಿವೈಡ್ ಮಾಡಿದ್ರೆ 5 9s are 45. ಹಾಗಾದ್ರೆ 900 ನೋಡಿ, 0 ಸೊ ಒಂದು ಪಾರ್ಟ್ ಅಲ್ಲಿ 900 ಇದೆ. ಒಂದ್ ಪಾರ್ಟ್ 1/3 ಅಂದ್ರೆ ಅದು 1500. ಅದನ್ನೇ 1/5 ಮಾಡಿದ್ರೆ 900 ಆಗುತ್ತೆ. ಸೊ ಇದು ಕ್ವಶನ್ ನೋಡಿ. ಇನ್ನೊಂದ್ಸಲ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಒಂದು ವಸ್ತುವಿನ ಬೆಲೆಯನ್ನ ಕೊಟ್ಟಿಲ್ಲ ಅವರು, ಎಷ್ಟು ಅಂತಾನೆ ಗೊತ್ತಿಲ್ಲ. ಆದ್ರೆ ಆ ವಸ್ತುವಿನ 3ನೇ ಒಂದು ಭಾಗ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಂದ್ರೆ 3 ಪಾರ್ಟ್ ಮಾಡಿ ಅದ್ರಲ್ಲಿ 1 ಪಾರ್ಟ್ ಕೊಟ್ಟಿದ್ದಾರೆ. ದಟ್ ಈಸ್ 1500. ಈಗ ನಮಗೆ ಈ ವಸ್ತುವಿನ ಫುಲ್ ಬೆಲೆ ಸಿಕ್ಬಿಡುತ್ತೆ. ಇದು 1500, ಇದು 1500. ಸೊ ಟೋಟಲ್ ಆ ಕಾಸ್ಟ್ 4500. ಆ ವಸ್ತುವಿನ ಪ್ರಾಪರ್ಟಿಯ ವ್ಯಾಲ್ಯೂ, ಯಾವ್ದೋ ಒಂದು ವಾಚ್ ಗಡಿಯಾರ ಏನೋ ಒಂದು. ಹಾಗಾದ್ರೆ 4500 ಯಾಕೆ ಆನ್ಸರ್ ಹಾಕಿಲ್ಲ? ಯಾಕೆ ಅಂದ್ರೆ ದ ಪ್ರಾಪರ್ಟಿ ವರ್ತ್ ಈಸ್ ₹1500 ಅಂತ ಹೇಳ್ತಾರೆ, 1/3. ಸೊ ಫೈಂಡ್ ದ 1/5 ಆಫ್ ದ ಪ್ರಾಪರ್ಟಿ. ಹಾಗಾದ್ರೆ ಈ ಪ್ರಾಪರ್ಟಿಯಲ್ಲಿ 1/5 ಅಂದ್ರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡಿದ್ವಿ? ಮತ್ತೆ ಇದನ್ನ 5 ಪಾರ್ಟ್ ಮಾಡಿದ್ವಿ. ಇದೇ ವಸ್ತುವನ್ನ 5 ಪಾರ್ಟ್ ಮಾಡಿದ್ವಿ, 2 3 4 and 5. ಸೊ ಈಗ ಅದರಲ್ಲಿ 1 ಪಾರ್ಟ್ ಅಷ್ಟೇ ನಮಗೆ ಬೇಕಾಗಿತ್ತು. ಹಾಗಾಗಿ 1 ಪಾರ್ಟ್ ಅಂದ್ರೆ ದಟ್ ಈಸ್ 900. ಇದನ್ನ ನಾವು ಈಗ ಮ್ಯಾಥಮೆಟಿಕಲ್ ವೇನಲ್ಲಿ ಮಾಡೋಣ. ಸೊ ಅವರು ಒಂದು ವಸ್ತುವಿನ ಟೋಟಲ್ ಕಾಸ್ಟ್ ಕೊಟ್ಟಿಲ್ಲ ನಮಗೆ. ಟೋಟಲ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ BX ಅಂತ ಆಗಿರ್ಲಿ, ಹೌದಾ? ಬಟ್ 1/3 ಆಫ್ ದಟ್ X ಈಸ್ ಈಕ್ವಲ್ ಟು 1500. ಅಂದ್ರೆ ಯಾವ್ದೋ ಒಂದು ವಸ್ತು ಇದೆ, ಆದ್ರೆ ಎಷ್ಟು ಬೆಲೆ ಅಂತ ಗೊತ್ತಿಲ್ಲ. ಅದು X ಇದೆಯಲ್ಲ, ಆ X ನ ನಾವು 3 ಭಾಗ ಮಾಡಿ ಅದ್ರಲ್ಲಿ 1 ಭಾಗ ಅಂದ್ರೆ ಅದು 1500ಗೆ ಸಮ ಇದೆ. ಹಾಗಾದ್ರೆ ಆ ವಸ್ತು ಯಾವುದು ಅಂತ ಗೊತ್ತಾಗುತ್ತೆ ಇವಾಗ, ಅದಕ್ಕೆ ಎಷ್ಟು ಕಾಸ್ಟ್ ಇದೆ ಅಂತ ಹೇಳಿ. ಬಟ್ ಇದನ್ನ ಸಿಂಪ್ಲಿಫೈ ಮಾಡೋಣ. 1/3 into X is equal to 1500. ಸೊ ಇಲ್ಲಿ X ಕೆಳಗಡೆ 1 ಅಂತ ಬರ್ಕೊಳ್ತೀನಿ. 1 into X X ಏನೆ, 1 into 3 3 ಏನೆ. ಸೊ X/3 is equal to 1500. ಈಗ ನಮಗೆ X ಮಾತ್ರ ಬೇಕು, 3 ಬೇಡ. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಕಳಿಸೋಣ. ಸೊ X is equal to 1500. ಇದು ಡಿವೈಡೆಡ್ ಬೈ ಇದು ಲೆಫ್ಟ್ ಹ್ಯಾಂಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ ಮಲ್ಟಿಪಲ್ ಆಗುತ್ತೆ. ಸೊ X is equal to 4500 ಅಂತ ಗೊತ್ತಾಯ್ತು.
ಅಂದ್ರೆ ಆ ಕಾಸ್ಟ್ ನಮಗೆ ಗೊತ್ತಾಯ್ತು ಇವಾಗ 4500. ಈಗ ಇದರಲ್ಲಿ ಈ ಎಕ್ಸ್ ನಲ್ಲಿ ನಮಗೆ ಬೇಕಾಗಿರೋದು 1/5 ಪಾರ್ಟ್, ಅಂದ್ರೆ ಆಫ್ 4500. ದೆನ್ 5ನೇ ಒಂದು ಭಾಗ 4500 ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು 900. ಸೊ 900 ಇಸ್ ದ ರೈಟ್ ಆನ್ಸರ್. ರೈಟ್, ದಟ್ಸ್ ಇಟ್. ಸರಿ, 900 ಎಲ್ಲಿ ಬಂತು ನೋಡಿ. 5 1s 5 9s 45. ಇಲ್ಲಿ 2 0 ಇದೆ, 2 0 ಹಾಕ್ತೀವಿ. 1 into 900 900. 1 into 1 1 1 ಗೆ ವ್ಯಾಲ್ಯೂ ಇಲ್ಲ ಡಿನಾಮಿನೇಟರ್ ಇದ್ರೆ, ಹಾಗಾಗಿ ಬರೀ 900 ಇಸ್ ದ ಆನ್ಸರ್. ಇದೆಯಾ? ಅರ್ಥ ಆಗ್ತಿಲ್ವಾ? ಈ ಕ್ವಶನ್ ಅರ್ಥ ಆಗ್ಲಿಲ್ವಾ? ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ತನಕ ಅದು ಹೇಳ್ಕೊಡ್ತಿರೋದು ಅರ್ಥ ಆಗಿಲ್ಲ. ಇನ್ನೊಂದ್ಸಲ ಹೇಳಿ. ಫಸ್ಟ್ ಸರ್ ಫಸ್ಟ್ ಇಂದ ಫಿಫ್ತ್ ತನಕ ಅರ್ಥ ಆಗಿಲ್ಲ. ಇನ್ನೆಲ್ಲ ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಫಸ್ಟ್ ಇಂದ ಫಿಫ್ತ್ ವರ್ಗೂ ಅರ್ಥ ಆಗ್ಲಿಲ್ವಾ? ಅದು ಈಸಿ ಇತ್ತಲ್ಲ, ಅದೇ ಈಸಿ ಇರೋದು ಆಕ್ಚುಲಿ. ಇವೆಲ್ಲ ಈಸಿ ಇರೋದು, ಇದಂತೂ ಫುಲ್ ಈಸಿ. ಇದೊಂದು ಮೋಸ್ಟ್ಲಿ ಇದು ಅರ್ಥ ಆಗಿಲ್ಲ ಅನ್ಸುತ್ತೆ, ಯಾಕೆಂದ್ರೆ ಇದಕ್ಕೆ ಡಿಸೆಂಡಿಂಗ್ ಆರ್ಡರ್ ಬರೆಯಕ್ಕೆ ಹೇಳಿದ್ವಿ, ಇದಕ್ಕೆ ಡಿನಾಮಿನೇಟರ್ ದೊಡ್ಡದು ಬಂದಿತ್ತು. ಆಯ್ತಾ? ಇದು ಈಸಿ, ಇದು ಈಸಿ, ಇವೆಲ್ಲ ಈಸಿನೇ. ಓಕೆ, ಆಯ್ತು. ಮತ್ತೊಮ್ಮೆ ಹೇಳೋಣ. ಈಗ 11th ಆಯ್ತು. ಅಂಡ್ ನೆಕ್ಸ್ಟ್ ಕ್ವಶನ್ ಈಸ್ 12th ಕ್ವಶನ್. ಮೋಹನ್ ಲಾಲ್ gives 1/4 part of the total money to his son. ಮೋಹನ್ ಲಾಲ್ ಅನ್ನೋನು ಅವನ ಹತ್ರ ಎಷ್ಟೋ ದುಡ್ಡಿದೆ, ಅದರಲ್ಲಿ ಹಂಚ್ತಾ ಇದ್ದಾನೆ. ನೋಡಿ, ಫಸ್ಟ್ 4 ಪಾರ್ಟ್ ಮಾಡ್ತಾನೆ. 4 ಪಾರ್ಟ್ ಅಲ್ಲಿ 1 ಪಾರ್ಟ್ ಅವನು ಮಗನಿಗೆ ಕೊಡ್ತಾನೆ, ಈ ವ್ಯಾಲ್ಯೂನ, ಈ ಅವನ ಹತ್ರ ಇರೋದನ್ನ. ಸೊ ಅದೇ ಹಣವನ್ನ 3 ಭಾಗ ಮಾಡ್ತಾನೆ. ಇನ್ನೊಂದ್ಸಲ 3 ಭಾಗ ಮಾಡ್ತಾನೆ. ಆ 3ರಲ್ಲಿ 1 ಭಾಗನ ಹೆಂಡತಿಗೆ ಕೊಡ್ತಾನೆ. ಇನ್ನ ಮತ್ತೆ ಅದೇ ಪ್ರಾಪರ್ಟಿನ 8 ಭಾಗ ಮಾಡ್ತಾನೆ. ಅದರಲ್ಲಿ 1 ಭಾಗನ ಡಾಟರ್ಗೆ ಕೊಡ್ತಾನೆ. ಹಾಗಾದ್ರೆ ಅವನ ಹತ್ರ ಎಷ್ಟು ದುಡ್ಡು ಉಳಿದಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಹೌದಲ್ವಾ? ನೋಡಿ, ತುಂಬಾ ಚೆನ್ನಾಗಿದೆ ಕ್ವಶನ್, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ನಾವು. ಈಗ ನಾವು ಸುಮ್ಮನೆ ಅಂದಾಜಿಗೆ ನಾನು ಹೇಳ್ತೀನಿ. ನಿಮ್ಮ ಹತ್ರ ಒಂದು ಅವನ ಹತ್ರ ಒಂದು 43 rupees ಇದೆ ಅಂತ ಅನ್ಕೊಳ್ಳೋಣ. ಅವನ ಹತ್ರ ಸುಮ್ಮನೆ 43,000 43 crore ಎಷ್ಟೋ ಇದೆ. ಇದರಲ್ಲಿ 4 ಪಾರ್ಟ್ ಮಾಡಿ 1 ಪಾರ್ಟ್ ಒಬ್ರಿಗೆ ಈ ತರ ಕೊಡ್ತಾ ಹೋಗ್ತಾನೆ. ಸೊ ಹಾಗಾದ್ರೆ ಎಷ್ಟು ಇದೆ ನಮಗೆ ಗೊತ್ತಿಲ್ಲ. ಅವನ ಹತ್ರ ಉಳ್ಕೊಂಡಿರೋ ಪಾರ್ಟ್ ಅಷ್ಟೇ ಬೇಕಾಗಿದೆ ನಮಗೆ. ಈಗ ಒಂದು ಕೆಲಸ ಮಾಡೋಣ. ಅವನ ಹತ್ರ ಒಂದು ಎಕ್ಸ್ ವ್ಯಾಲ್ಯೂ ಇರುವಂತದ್ದು ಅಮೌಂಟ್ ಇದೆ ಅಂತ ಅನ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಇದೆ. ಅದರಲ್ಲಿ ಫಸ್ಟ್ ಯಾರಿಗೆ ಕೊಡ್ತಾನೆ? ಸನ್ನಿಗೆ ಎಷ್ಟು ಕೊಡ್ತಾನೆ ಬರ್ಕೋಬೇಕು, ಮೈನಸ್ ಸನ್ ಮಾಡಿ. ಹೌದಾ? ನೆಕ್ಸ್ಟ್ ಡಾಟರಿಗೆ ಕೊಡ್ತಾನೆ, ಅದನ್ನು ಕೂಡ ಮೈನಸ್ ಮಾಡಬೇಕು. ನೆಕ್ಸ್ಟ್ ವೈಫಿಗೆ ಕೊಡ್ತಾನೆ, ಅದನ್ನು ಕೂಡ ಮೈನಸ್ ಮಾಡಬೇಕು. ಎಲ್ಲವನ್ನು ಕಳೆದ್ರೆ ಅವನ ಹತ್ರ ಇರುವಂತದ್ದು ಎಕ್ಸ್ ವ್ಯಾಲ್ಯೂ ಅಂದ್ರೆ ಎಷ್ಟು ದುಡ್ಡಿದೆ, ಎಲ್ಲವನ್ನು ಕಳೆದ್ರೆ ಅವನ ಹತ್ರ ಎಷ್ಟು ದುಡ್ಡು ಉಳ್ಕೊಂಡಿದೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದಾ? ಈಗ ಏನ್ ಮಾಡೋಣ? ಎಲ್ಲವನ್ನು ಕಳಿಬೇಕಲ್ವಾ ನಾವು. ಅಂದ್ರೆ ಖರ್ಚಾಗಿರೋದನ್ನೆಲ್ಲ ಫಸ್ಟ್ ನಾವು ಕಳಿಬೇಕು. ಯಾವ್ದು ನಂಬರ್ ಇಂದ ಕಳಿಬೇಕು ಗೊತ್ತಿಲ್ಲ. ಎಷ್ಟು ಕಳಿಬೇಕು? ಫಸ್ಟ್ 1/4 ಕಳಿಬೇಕು, ಆಮೇಲೆ 1/3 ಕಳಿಬೇಕು, ಆಮೇಲೆ 1/8 ಕಳಿಬೇಕು. ಸೊ ಇದನ್ನು ಕಳಿಬೇಕು. ಎಲ್ಲವನ್ನು ಕೂಡ ಸಬ್ಟ್ರಾಕ್ಟ್ ಮಾಡಬೇಕು. ಯಾವ್ದ್ರಿಂದ? ಈ ಎಕ್ಸ್ ಇಂದ. ಹಾಗಾಗಿ ಕಳೆಯೋನೆಲ್ಲ ನಾವು ಮೈನಸ್ 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 ಅಂತ ಬರ್ಕೊಂಡಿದೀನಿ. ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದಟ್ ಹೋಲ್ ಪ್ರಾಪರ್ಟಿ ಬೈ ಹೋಲ್ ಪ್ರಾಪರ್ಟಿ. ಅಂದ್ರೆ ಅರ್ಥ, ಇವನ್ನೆಲ್ಲವನ್ನು ಕೂಡ ಯಾಡ್ ಮಾಡ್ಕೋಬೇಕು. ಎಷ್ಟು ನಾವು ಟೋಟಲ್ ಆಗಿ ಸಬ್ಟ್ರಾಕ್ಟ್ ಮಾಡಬೇಕು ಅನ್ನೋದನ್ನ ಒಟ್ಟಾಗಿ ನಾವು ಯಾಡ್ ಮಾಡ್ಕೊಂಡು ಆಮೇಲೆ ಇಲ್ಲಿರುವಂತ ಹಣವನ್ನ ನಾವು ಕಳೆದ್ರೆ ಈಸಿಯಾಗಿ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ ಸರ್? ಎಷ್ಟಿದೆ ಅಂತಾನೆ ಗೊತ್ತಿಲ್ಲ, ಯಾವ್ದ್ರಿಂದ ನೀವು ಸಬ್ಟ್ರಾಕ್ಟ್ ಮಾಡ್ತೀರಾ? ಓಕೆ, ಫಸ್ಟ್ ನಾವು ಎಷ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು ಅನ್ನೋದನ್ನ ನಾವು ಬರ್ಕೋಣ. ಎಷ್ಟು ಸಬ್ಟ್ರಾಕ್ಟ್ ಮಾಡ್ಬೇಕು? ಯಾರ್ಯಾರಿಗೆ ಕೊಟ್ಟಿದ್ದಾನೆ? ಸನ್ನಿಗೆ ಎಷ್ಟು ಕೊಟ್ಟಿದ್ದಾರೆ? 1/4 ಪಾರ್ಟ್ ಎಕ್ಸ್ ನಲ್ಲಿ. ಆಯ್ತಾ? ಆಮೇಲೆ ವೈಫಿಗೆ ಅಂದ್ರೆ ಹೆಂಡತಿಗೆ 1/3 ಪಾರ್ಟ್, ಆಮೇಲೆ ಡಾಟರ್ಗೆ ಮಗಳಿಗೆ 1/8 ಪಾರ್ಟ್. ಸೊ ಇದನ್ನೆಲ್ಲ ಕೊಟ್ಟಿರೋದ್ರಿಂದ ಟೋಟಲ್ ಎಷ್ಟು ಕೊಟ್ಟ ಅಂತ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಣ. ಟೋಟಲ್ ಅಂದ್ರೆ ಫಸ್ಟ್ ಯಾರು ಮಾಡ್ಕೋಣ? ಸೊ 1/4 ಪ್ಲಸ್ 1/3 ಪ್ಲಸ್ 1/8.
ಇವೆಲ್ಲ ಆ್ಯಡ್ ಮಾಡೋದು ಹೇಗೆ? ಈ 4, 3 ಮತ್ತೆ 8ಗೆ LCM ತಗೋಣ. ನೋಡಿ LCM ಅಂದ್ರೆ 8 3 24 ಮೀನ್ಸ್ 12 ಆಗಲ್ಲ, 24 16 ಆಗಲ್ಲ. ಓಕೆ, ಇವೆಲ್ಲವನ್ನು ಮಲ್ಟಿಪಲ್ ಮಾಡಿದ್ರೆ ನಮ್ಗೆ LCM ಸಿಗುತ್ತೆ. ಅಥವಾ ನೀವು 4 ಟೇಬಲ್ ಅಲ್ಲಿ ಮತ್ತೆ 3 ಟೇಬಲ್ ಅಲ್ಲಿ 8 ಟೇಬಲ್ ಅಲ್ಲಿ ಬರುವಂತ ನಂಬರ್ ಯಾವುದು ಅಂದ್ರೆ ದಟ್ ಇಸ್ 24. ಸೊ 8 3 ಮತ್ತೆ 12 ಅಲ್ಲಿ ಸಾರಿ 4 3 ಮತ್ತೆ 8 ಅಲ್ಲಿ 24 ಅನ್ನೋದು ಬರುತ್ತೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡೋಣ. ನೋಡಿ 4 1s are 4, 8 12 16 20 24 28 32 36 ಇದು 4 ನ ಟೇಬಲ್. 3 ನ ಟೇಬಲ್ 3 1s are 3, 3 2s are 6, 9 12 15 18 21 24 27 ಇದು 3 ನ ಟೇಬಲ್. ನೆಕ್ಸ್ಟ್ 8 ನ ಟೇಬಲ್ 8 1s are 8, 16 24 32 48 ಇದಿದೆ ಸಾರಿ 40 48. ಈಗ ಇದರಲ್ಲಿ ಕಾಮನ್ ಬರುವಂತದ್ದು ಎಲ್ಲಿದೆ? ಕಾಮನ್ ನಂಬರ್ 16 ಇಲ್ಲಿದೆ, ಬಟ್ 3 ನಲ್ಲಿ ಇಲ್ಲ. 24 ಇದೆ, 24 ಇದೆ, 24 ಇದೆ. ಹಾಗಾದ್ರೆ 24 is the common multiple of all these 3 numbers. ಹಾಗಾದ್ರೆ 4 ಈ 3 ಮತ್ತೆ 8 ನಾವು 24 ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಈಕ್ವಲೆಂಟ್ ಫ್ರಾಕ್ಷನ್ ಅಲ್ಲಿ. ಸೊ ಇದು 24 ಆಗ್ಬೇಕು ಅಂದ್ರೆ 6 ಇಂದ ಮಲ್ಟಿಪಲ್ ಮಾಡಬೇಕು. ಸೊ ಹಾಗಾಗಿ ಇದು ಕೂಡ 6 ಆಗುತ್ತೆ. ಅಂದ್ರೆ 6/24. ಇದನ್ನು ಕೂಡ 24 ಮಾಡಬೇಕು ಅಂದ್ರೆ 8 ಇಂದ ಮಲ್ಟಿಪಲ್ ಮಾಡಬೇಕು. 3 8s are 24 ಅಲ್ವಾ? ಹಾಗಾದ್ರೆ ಇದನ್ನು ಕೂಡ 8 ಇಂದ ಮಲ್ಟಿಪಲ್ ಮಾಡಬೇಕು. ದೆನ್ ಇಟ್ ವಿಲ್ ಬಿಕಮ್ 8/24 ಪ್ಲಸ್ ನೆಕ್ಸ್ಟ್ 1/8 ಅದನ್ನು ಕೂಡ 24 ಮಾಡಬೇಕು ಅಂದ್ರೆ 3 ಇಂದ ಮಲ್ಟಿಪಲ್ ಮಾಡಬೇಕು. ಹಾಗಾಗಿ 3/24. ಈಗ ಇವೆಲ್ಲವನ್ನು ಈಸಿಯಾಗಿ ಆಡ್ ಮಾಡಬಹುದು. 14 ಪ್ಲಸ್ 7 ಈಸ್ 17/24. ಹೌದಾ? ಅಂದ್ರೆ ಅವನ ಹತ್ರ ಇದ್ದಿದ್ದು ಎಷ್ಟೋ ದುಡ್ಡಿತ್ತು, ಎಷ್ಟು ಅಂತ ಗೊತ್ತಿಲ್ಲ ನಮಗೆ, ಎಕ್ಸ್ ಇತ್ತು ಅಂತ ಅನ್ಕೋಣ. ಸೊ ಅದರಲ್ಲಿ 24 ಭಾಗ ಮಾಡಿ ಅದರಲ್ಲಿ 17 ಭಾಗ ಕೊಟ್ಬಿಟ್ಟಿದ್ದಾನೆ. ಹಾಗಾದ್ರೆ ನಾವು ಅನ್ಕೋಣ ಈ ಅವನ ಹತ್ರ ಇರೋದನ್ನ ಟೋಟಲ್ ಅವನು 24 ಭಾಗ ಮಾಡಿದಾನೆ. 24ರಲ್ಲಿ 24 ಕೂಡ ಅವನ ಹತ್ರ ಇದೆ ಈಗ. ಸೊ ಒನ್ ಪ್ರಾಪರ್ಟಿನ 24 ಪಾರ್ಟ್ ಮಾಡಿದಾನೆ. 24 ಅಲ್ಲಿ 24 ಪಾರ್ಟ್ ಕೂಡ he has with him. He has divided it. ಅಂದ್ರೆ ಅವನ ಹೆಂಡತಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಕೊಟ್ಟಾಯ್ತು. ಎಷ್ಟು ಪಾರ್ಟ್ ಕೊಟ್ಟಿದ್ದಾನೆ? 6 8 3 ಎಲ್ಲವನ್ನು ಆಡ್ ಮಾಡಿ 17 ಪಾರ್ಟ್ ಕೊಟ್ಟಿದ್ದಾನೆ 24 ಅಲ್ಲಿ. ಸೊ 17/24 ಪಾರ್ಟ್ ಇಸ್ ಗಿವನ್. ಸೊ ರಿಮೈನಿಂಗ್ ಪಾರ್ಟ್ ಎಷ್ಟು ಅಂತ ನಾವು ಈಸಿಯಾಗಿ ಹೇಳ್ಬೋದು. ಇವಾಗ ಎಷ್ಟಿದೆ? ಇನ್ನ 7/24 ಪಾರ್ಟ್ he has left with him. ಅವನ ಹತ್ರ ಇನ್ನ 24ರಲ್ಲಿ 7 ಭಾಗ ಇದೆ. ಹಾಗಾದ್ರೆ ಆನ್ಸರ್ ಈಸ್ 7/24 ಪಾರ್ಟ್. ಅಂದ್ರೆ 24 crores ಏನಾದ್ರೂ ಇದ್ದಿದ್ರೆ ಅದರಲ್ಲಿ 6 crore ಮಗನಿಗೆ ಅಂದ್ರೆ 6 ಭಾಗ, 8 ಭಾಗ ಹೆಂಡತಿಗೆ, ಇನ್ನು 3 ಭಾಗ ಮಗಳಿಗೆ, ಇನ್ನು ಉಳ್ಕೊಳ್ಳೋದು ಅವನ ಹತ್ರ ಇನ್ನ 7 crore ಉಳಿಯುತ್ತೆ. ಸೊ ದಟ್ ಈಸ್ ಕಾಲ್ಡ್ 7/24. ಇಷ್ಟೇನೆ. ಫಸ್ಟ್ ನಾವೇನ್ ಮಾಡಿದ್ವಿ? ಅವನು ಯಾರ್ಯಾರಿಗೆ ಕೊಟ್ಟಿದ್ದಾನೆ ಅದನ್ನೆಲ್ಲ ಆಡ್ ಮಾಡ್ಕೊಂಡ್ವಿ. ಆಮೇಲೆ 1 ಇಂದ 1 ಅಂದ್ರೂ ಒಂದೇನೆ, 24/24 ಅಂದ್ರೂ ಒಂದೇನೆ, ಅದರಿಂದ ಸಬ್ಟ್ರಾಕ್ಟ್ ಮಾಡಿದ್ವಿ. ಸೊ ರಿಮೈನಿಂಗ್ is 7/24. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ 2ನೇ ಒಂದು ಭಾಗದ 4ನೇ ಒಂದು ಭಾಗ 10ಕ್ಕೆ ಸಮನಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಮಕ್ಕಳ ಇದನ್ನ ಆನ್ಸರ್ ಕಡೆಯಿಂದ ನಮಗೆ ಈಸಿಯಾಗಿ ಹೇಳ್ಬಹುದು. 1/2 of 1/4 of a number is equal to 10. Then what is the number ಅಂತ ಕೇಳ್ತಾರೆ. ಲೆಟ್ಸ್ ಟೇಕ್ 10. ಈಗ ಒಂದು ನಂಬರ್ 40 ಅಂತ ತಗೊಳ್ತೀನಿ. ಈ 40ನ್ನ ನಾವು ಫಸ್ಟ್ 2 ಭಾಗದಲ್ಲಿ 1 ಭಾಗ ತಗೋಣ. ಅಂದ್ರೆ 2 ಭಾಗ ಮಾಡ್ತೀನಿ ನಾನು. ಹೌದಾ? ಅವ್ರು ಹೇಳ್ತಾರೆ 2 ಭಾಗ ಮಾಡಿದ್ರೆ 20 ಮತ್ತೆ 20 ಆಯ್ತು. ಈ 20ನ ಮತ್ತೆ ಅದರಲ್ಲಿ 2ನೇ ಒಂದು ಭಾಗದಲ್ಲಿ ಮತ್ತೆ ನಾವು 4 ಭಾಗ ಮಾಡ್ಬೇಕು. ಇದನ್ನ ಅದರಲ್ಲಿ 1 ಭಾಗ ಎಷ್ಟು ಅಂತ. ಇದು 4 ಭಾಗ ಮಾಡಿದ್ರೆ 5 5 5 ಬರುತ್ತೆ. ನಮಗೆ 10 ಬರಬೇಕು. ಹೌದಾ? ಹಾಗಾಗಿ 40 ಆನ್ಸರ್ ಅಲ್ಲ. ಅದಕ್ಕಿನ್ನ ಕಮ್ಮಿ ತಗೊಂಡ್ರೆ ಇನ್ನ 5 ಗಿನ್ನ ಕಮ್ಮಿ ಬರುತ್ತೆ. 80 ತಗೋಣ. ನೋಡಿ 80 ಏನಾದ್ರು ಆ ನಂಬರ್ ಆಗಿದೆ. ಅದರಲ್ಲಿ ಫಸ್ಟ್ 2 ಪಾರ್ಟ್ 1/2 ಅಂತಂದ್ರೆ ಏನರ್ಥ? 1/2 1/2. ಸೊ ಇದನ್ನ ಡಿವೈಡ್ ಮಾಡಿದ್ರೆ
2 ಭಾಗ ಮಾಡಿದ್ರೆ 40 ಬರುತ್ತೆ, ಈ ಕಡೆನೂ ಕೂಡ 40 ಬರುತ್ತೆ. ಈ 40 ಮತ್ತೆ 1/4 ಅಂದ್ರೆ ಅದರಲ್ಲಿ 1 ಭಾಗ 4 ಭಾಗ ಮಾಡಬೇಕು 40 ಮತ್ತೆ. ಸೊ 4 ಪಾರ್ಟ್ ಮಾಡಿದ್ರೆ 1 ಪಾರ್ಟ್ 10, ಇನ್ನೊಂದು ಪಾರ್ಟ್ 10, ಇನ್ನೊಂದು ಪಾರ್ಟ್ 10, ಇನ್ನೊಂದು ಪಾರ್ಟ್ 10 ಅಂದ್ರೆ 4ರಲ್ಲಿ 1 ಭಾಗ ಅಂದ್ರೆ ಅದು 10ಕ್ಕೆ ಸಮ. ಹಾಗಾದ್ರೆ ನಮ್ಮ ಆನ್ಸರ್ ಯಾವುದು? 40ಗಿಂತ ದೊಡ್ಡದು 80 ಅಂದ್ರೆ 80 ಇಸ್ ದ ಆನ್ಸರ್. ಸೊ ಅದನ್ನ ಹೇಗೆ ಬರ್ಕೋಬೇಕಿತ್ತು ನಾವು ಮ್ಯಾಥಮೆಟಿಕಲ್ ವೇನಲ್ಲಿ ಅಂತಂದ್ರೆ 1/2 ಆಫ್ 1/4 ಆಫ್ x is equal to 10 ಅಂದ್ರೆ x ನಲ್ಲಿ ಅರ್ಧ ಭಾಗದಲ್ಲಿ 1/4 ಭಾಗ ಅಂದ್ರೆ ಅದು 10ಕ್ಕೆ ಸಮ. ಹಾಗಾದ್ರೆ x ಅಂದ್ರೆ ಎಷ್ಟು ಅಂತ ಕ್ವಶನ್. ಅದಕ್ಕೆ ನಾವೇನ್ ಮಾಡ್ಬೇಕು? ಹಾಫ್ ಒಂದೆಲ್ಲ ಮಲ್ಟಿಪಲ್ ಮಾಡ್ಬೇಕು ನೋಡಿ. ಮಲ್ಟಿಪಲ್ 1/4 ಮತ್ತೆ ಮಲ್ಟಿಪಲ್ x is equal to 10. ಈಗ ನೋಡಿ ಇದನ್ನ ಎಲ್ಲವನ್ನು ಮಲ್ಟಿಪಲ್ ಮಾಡ್ತೀನಿ. ಡಿನಾಮಿನೇಟರ್ 1 ಇದೆ. 1 1s are 1, 1 1s are 1 x ಇದೆ. 2 4s are 8, 8 1s are 8. ಸೊ x ಮಾತ್ರ ಬೇಕು, 8 ಆ ಕಡೆ ಹೋಗ್ಲಿ. x is equal to ಲೆಫ್ಟ್ ಹ್ಯಾಂಡ್ ಸೈಡ್ ಇರೋ 8 ರೈಟ್ ಹ್ಯಾಂಡ್ ಸೈಡ್ ಹೋದ್ರೆ ಡಿವೈಡೆಡ್ ಬೈ ಇರೋದು ಮಲ್ಟಿಪಲ್ ಆಗ್ಬಿಡುತ್ತೆ. ಸೊ x is equal to 80. ಸೊ 80 is the answer. ಆನ್ಸರ್ ಕಡೆಯಿಂದ ಕ್ರಾಸ್ ಚೆಕ್ ಮಾಡ್ಕೊಂಡು ಹೋದ್ರು ಕೂಡ ಅಷ್ಟೇ ಆನ್ಸರ್ ಬರುತ್ತೆ. ಹಾಗಾದ್ರೆ 80 is the right answer. ನೋಡಿ 1/2 ಆಫ್ ಅವರೇ ಹೇಳ್ತಾರೆ 1/2 ಆಫ್ 1/4 ಆಫ್ ಎ ನಂಬರ್. ಆ ನಂಬರ್ ಯಾವುದು ಅಂತ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಬರ್ಕೊಂಡಿನಿ. ದಟ್ ಈಸ್ ಈಕ್ವಲ್ ಟು 10. ಇಷ್ಟೇ ಈಕ್ವೇಶನ್. ಈ ಈಕ್ವೇಶನ್ ಸಾಲ್ವ್ ಮಾಡೋದೇ ಮುಗಿದೋಯ್ತು. ಮಕ್ಕಳೇ, ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ, ನನಗೆ ಕಷ್ಟ ಆಗ್ತಿದೆ, ಅಯ್ಯೋ ಇದು ಸರ್ ಹೇಳ್ಕೊಟ್ಟಿಲ್ಲ, ಅವೆಲ್ಲ ನಿಮಗೆ ಕಾಮನ್ ಆಗಿ ಅನ್ಸುತ್ತೆ ಟೆಸ್ಟ್ ಮಾಡ್ಬೇಕಾದ್ರೆ. ಹೌದು, ನಾವು ಹೇಳ್ಕೊಡ್ದಿರೋ ಲೆಕ್ಕನೇ ಕೊಡೋದು. ಮತ್ತೆ ಹೇಳ್ಕೊಟ್ಬಿಟ್ಟು ನಿಮಗೆ ಕೊಟ್ರೆ ಏನ್ ಪ್ರಯೋಜನ? ಅದು ನೀವು ಸ್ವಂತವಾಗಿ ಏನಾದ್ರು ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ಗೂಗಲ್ ಟೆಸ್ಟ್ ನಲ್ಲಿ ಪ್ರತಿ ಸಲ ಮಿನಿಮಮ್ 2 to 4 ಕ್ವಶನ್ಸ್ ಹೊಸ ಕ್ವಶನ್ಸೇ ಇರುತ್ತೆ. ಯು ಹ್ಯಾವ್ ಟು ಸಾಲ್ವ್ ದೆಮ್. ನಿಮ್ಮ ಸ್ವಂತವಾಗಿ ನೀವೇ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಅಟ್ಲೀಸ್ಟ್ ಟ್ರೈ ಮಾಡ್ಬೇಕು. ಅದು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ, ಹೇಗೋ ಇದು ಮಾಡಕ್ ಗೊತ್ತಾಗ್ತಿಲ್ವಲ್ಲ ಅಂತ ಆಮೇಲೆ ನಮ್ ಕ್ಲಾಸ್ ಅನ್ನ ಕೇಳಿದ್ರೆ ನಿಮಗೆ ಈಸಿ ಆಗಿ ಅದು ನೆನಪಲ್ಲಿ ಉಳಿಯುತ್ತೆ. ಡೋಂಟ್ ಕ್ವಿಟ್. ಆದ್ರೆ ಬಿಟ್ಬಿಡ್ಬೇಡಿ. ಅಯ್ಯೋ ನನಗೆ ಗೊತ್ತಾಗ್ತಿಲ್ಲ, ನನಗೆ ಮಾಡಕ್ ಆಗ್ತಿಲ್ಲ, ಇದು ಬಿಟ್ಬಿಡೋಣ, ಇದು ಬೇಡ ಅಂತ ಅನ್ಕೊಳಕ್ ಹೋಗ್ಬೇಡಿ. ಒಂದ್ಸಲ ಟ್ರೈ ಮಾಡಿ ಆಮೇಲೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್. ಒಂದು ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ 5ನೇ 3 ಭಾಗ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ 800 ಆಗಿದೆ. ಹಾಗಾದ್ರೆ ಹುಡುಗರ ಸಂಖ್ಯೆ ಇದನ್ನು ಹೇಳ್ಕೊಟ್ಟಿದ್ವಿ ನೋಡಿ. ಒಂದು ಶಾಲೆಯಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ ಅವರು ಒಂದು ಶಾಲೆ ಮಕ್ಕಳನ್ನ? ಇನ್ ಸ್ಕೂಲ್ 3/5 ಆಫ್ ಚಿಲ್ಡ್ರನ್ ಆರ್ ಬಾಯ್ಸ್. ಸೊ ಹಾಗಾದ್ರೆ ಫಸ್ಟ್ 5 ಪಾರ್ಟ್ ಮಾಡಿದ್ದಾರೆ. 1 2 3 4 and 5 ಪಾರ್ಟ್. ಸೊ ಈ 5 ಪಾರ್ಟ್ ಅಲ್ಲಿ 3 ಪಾರ್ಟ್ ಬಾಯ್ಸ್, ಇನ್ನು 2 ಪಾರ್ಟ್ಸ್ ಗರ್ಲ್ಸ್. ಆ ಗರ್ಲ್ಸ್ ನಂಬರ್ ಕೊಟ್ಟಿದ್ದಾರೆ 800 ಅಂತ. ಅಂದ್ರೆ 2 ಪಾರ್ಟ್ಸ್ ಇಂದ ಸೇರಿ 800. ಹಾಗಾದ್ರೆ ಒಂದೊಂದು ಪಾರ್ಟ್ ಅಲ್ಲೂ ಕೂಡ 400 ಇರ್ತಾರೆ. ಹಾಗಾದ್ರೆ ಈ ಪಾರ್ಟ್ ಅಲ್ಲಿ 400 ಇರೋದ್ರಿಂದ ಎಲ್ಲಾ ಪಾರ್ಟ್ ಅಲ್ಲೂ ಕೂಡ 400 ಇರಬೇಕು. ಸೊ ಈಗ ನಮಗೆ ನಂಬರ್ ಆಫ್ ಬಾಯ್ಸ್ ಆರ್ ಈಸಿಲಿ ವಿ ಕ್ಯಾನ್ ಫೈಂಡ್, ದಟ್ ಈಸ್ 1200. ಯಾಕೆಂದ್ರೆ 2 ಪಾರ್ಟ್ ಗರ್ಲ್ಸ್ 800ಗೆ ಸಮ. ಹಾಗಾದ್ರೆ 1 ಪಾರ್ಟ್ 400ಗೆ ಸಮ. ಅವರೇ ಹೇಳ್ತಾರೆ ನೋಡಿ, 3/5 ಆಫ್ ಟೋಟಲ್ ಇಸ್ ಈಕ್ವಲ್ ಟು ಬಾಯ್ಸ್. 5ನೇ 3 ಭಾಗ ಬಾಯ್ಸ್. ಹಾಗಾದ್ರೆ ಇನ್ನು ಉಳಿದಿರೋ 2 ಭಾಗ ಗರ್ಲ್ಸ್ ಇರಲೇಬೇಕು. ಸೊ ಗರ್ಲ್ಸ್ 800 ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾದ್ರೆ 800ನ 2 ಬಾಕ್ಸ್ಗೆ ನಾವು ಡಿವೈಡ್ ಮಾಡಿದಾಗ 400 ಬರುತ್ತೆ. ಹಾಗಾದ್ರೆ ನಂಬರ್ ಆಫ್ ಬಾಯ್ಸ್ ಆರ್ 1200. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್, 25/50. ಇದನ್ನ ಸಿಂಪ್ಲಿಫೈ ಮಾಡಬಹುದು ನೋಡಿ. 25 1s are 25 2s are 1/2. ಸೊ 1/2 is the answer. ಮುಗೀತು ಅಲ್ವಾ? ಓಕೆ, ನೆಕ್ಸ್ಟ್ ಮಕ್ಕಳೇ, ತುಂಬಾ ಈಸಿ ಆಗಿರೋ ಕ್ವಶನ್ಸ್ ನ ಕೊಟ್ಟಿದ್ವಿ. ಫೆಸ್ಟಿವಲ್ಸ್ ನಿಮಗೆ ಸಿಲೆಬಸ್ ಏನಿದೆ, ಫೆಸ್ಟಿವಲ್ಸ್ ಅಂತ ಹೇಳಿ ಹಬ್ಬಗಳು, ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಹಬ್ಬ ಫೇಮಸ್ ಅನ್ನೋದು ನಿಮಗೆ ನೆನಪಲ್ಲಿ ಇರಬೇಕು. ಈಗ ಓಣಂ ಫೆಸ್ಟಿವಲ್ ಕೇರಳದಲ್ಲಿ ಫೇಮಸ್. ಅದೇ ತರ ಪೊಂಗಲ್ ಫೆಸ್ಟಿವಲ್, ಪೊಂಗಲ್ ಅಂತ ಒಂದು ಫೆಸ್ಟಿವಲ್ ಬರುತ್ತೆ, ಪೊಂಗಲ್ ಅಂತ ಹೇಳಿ. ಆ ಹಬ್ಬ
ಯಾವ ರಾಜ್ಯದಲ್ಲಿ ಫೇಮಸ್ ಅಂತ ಪೋಲ್ ಕೊಡ್ತೀವಿ, ಅಟೆಂಡ್ ಮಾಡ್ತೀರಾ ನೋಡೋಣ, ಸುಮ್ಮನೆ ಟ್ರೈ ಮಾಡಿ. ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಅಂಡ್ ಮಧ್ಯಪ್ರದೇಶ್. ನೋಡಿ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು, ಮಧ್ಯಪ್ರದೇಶ್ ಅಂತ ಕೊಟ್ಟಿದ್ದೀನಿ. ABCD ಪೊಂಗಲ್ ಹಬ್ಬ ಯಾವ ರಾಜ್ಯದಲ್ಲಿ ಫೇಮಸ್? ನಿಮ್ಮ ಸಿಲೆಬಸ್ ಅಲ್ಲಿ ಇರುತ್ತೆ, ಓದಿರ್ತೀರಾ. ನೆನಪಿಲ್ಲ ಅಂದ್ರೆ ನಾವಿವಾಗ ನೆನಪು ಮಾಡ್ತೀವಿ. ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು, ಮಧ್ಯಪ್ರದೇಶ್, 4 ಆಪ್ಷನ್ ಇದೆ. Yes, Pongal is famous festival in Tamil Nadu. So right answer is option C. Tamil Nadu is the right answer. So ಅದೇ ತರ Onam is famous in Kerala. Okay, next. Plants take in. ಈ ಕ್ವಶನ್ಸ್ ಎಲ್ಲರಿಗೂ ಕೂಡ ಡೌಟ್ ಇದೆ. ಸಸ್ಯಗಳು ಉಸಿರಾಡುವಾಗ ಅವು ಕೂಡ ನಮ್ಮ ತರನೇ ಲಿವಿಂಗ್ ಥಿಂಗು, ಅವು ಕೂಡ ಆಕ್ಸಿಜನ್ನೇ ತಗೊಳ್ತವೆ. ಆದ್ರೆ ಫೋಟೋಸಿಂಥಸಿಸ್ ಮಾಡ್ಬೇಕಾದ್ರೆ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ನ ಒಳಗಡೆ ತಗೊಂಡು ಇಂಗಾಲ ಡೈಆಕ್ಸೈಡ್ ನ ಆಕ್ಸಿಜನ್ ನ ಆಚೆ ಬಿಡ್ತವೆ. ಹಾಗಾಗಿ ಪ್ಲಾಂಟ್ಸ್ ಟೇಕ್ ಆಕ್ಸಿಜನ್ ವೈಲ್ ಬ್ರೀತಿಂಗ್. ಉಸಿರಾಡುವಾಗ ಅವು ಕೂಡ ನಮ್ಮ ತರನೇ ಆಮ್ಲಜನಕವನ್ನೇ ತಗೊಳ್ತವೆ. ಆಮ್ಲಜನಕ, ಆಕ್ಸಿಜನ್ ಇಸ್ ದ ರೈಟ್ ಆನ್ಸರ್. ವಿಚ್ ಪ್ರಾಕ್ಟೀಸ್ ಹೆಲ್ಪ್ಸ್ ಇನ್ ಸಾಯಿಲ್ ಕನ್ಸರ್ವೇಷನ್? ಯಾವುದು ಮಣ್ಣಿನ ಸಂರಕ್ಷಣೆಗೆ ಸಹಾಯ ಮಾಡುವಂಥದ್ದು ಯಾವುದು? ಮರಗಳನ್ನ ಕಡಿಯೋದ್ರಿಂದ ಆಗೋಲ್ಲ, ಓವರ್ ಗ್ರೇಸಿಂಗ್, ಪ್ಲಾಂಟಿಂಗ್ ಟ್ರೀಸ್, ಬರ್ನಿಂಗ್ ವೇಸ್ಟ್. ಸೊ ಪ್ಲಾಂಟಿಂಗ್ ಟ್ರೀಸ್. ಯಾಕೆ ನಾವು ಪ್ಲಾಂಟಿಂಗ್ ಟ್ರೀಸ್ ಮಾಡೋದ್ರಿಂದ ಅಂದ್ರೆ ಮರಗಳನ್ನ ನಡೋದ್ರಿಂದ, ಗಿಡಗಳನ್ನ ನಡೋದ್ರಿಂದ ಮಣ್ಣಿನ ಸಂರಕ್ಷಣೆಯನ್ನು ಹೇಗ್ ಮಾಡ್ಬೋದು? ಯಾರಾದ್ರೂ ಹೇಳ್ತೀರಾ? ನಿಮಗೆ ನೆನಪಿದ್ರೆ, ಗೊತ್ತಿದ್ರೆ. ಎನಿಬಡಿ? ನರೇಂದ್ರ, ನೀವು ಹೇಗೆ ಪ್ಲಾಂಟ್ ನ ನಾವು ಮಾಡೋದ್ರಿಂದ ಟ್ರೀನ, ಇದರಲ್ಲಿ ಸಾಯಿಲ್ ಕನ್ಸರ್ವೇಶನ್ ಹೇಗಾಗುತ್ತೆ ಅಂದ್ರೆ ಮಣ್ಣು ಹೇಗೆ ಉಳ್ಕೊಳ್ಳುತ್ತೆ? ಮರ ಬೆಳೆಯೋದು, ಬೇರ್ಗಳು ಗಟ್ಟಿಯಾಗಿ ಇದೆ, ಮಣ್ಣನ್ನ ಇಟ್ಕೊಂತತೆ, ಅದಕ್ಕೆ ಮಣ್ಣಿನ ಸುರಕ್ಷತೆ ಆಕತ್ತೆ. ವೆರಿ ಗುಡ್, ವೆರಿ ಗುಡ್. ನೋಡ್ರಿ, ಕರೆಕ್ಟ್ ಆಗಿ ಹೇಳಿದ್ರು. ಈಗ ಈ ತರ ಮೌಂಟೇನ್ಸ್ ಇರುತ್ತೆ, ನೀರ್ ಇಲ್ಲಿಂದ ಹರಿದು ಬರುತ್ತೆ. ಇಲ್ಲಿ ಏನಾದ್ರೂ ಮರ ಇದ್ರೆ ಈ ಮರದ ಬೇರುಗಳು ಈ ಕಡೆ ಎಲ್ಲ ಹೋಗಿರುತ್ತೆ. ಈ ಮರದ ಬೇರು ಇರೋದು ಮಣ್ಣಿನ ಜೊತೆಗೆ, ಮಣ್ಣನ್ನ ಅದು ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ. ಅದೇ ಏನಾದ್ರೂ ಮರಗಳಿಲ್ಲ ಅಂದ್ರೆ ಇಲ್ಲಿರುವಂತ ಮಣ್ಣು ಕೊಚ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗಾಗಿ ಇಲ್ಲಿ ಮಣ್ಣು ಏನಾದ್ರೆ ಸೌದು ಹೋಗುತ್ತೆ. ಅದನ್ನ ನಾವು ಸಾಯಿಲ್ ಮಣ್ಣಿನ ಸವಕಳಿ ಅಂತ ಕರಿತೀವಿ. ಅಂದ್ರೆ ಮಣ್ಣು ಹಾಳಾಗ್ಬಿಡುತ್ತೆ, ಹೋಗುತ್ತೆ ಕೊಚ್ಕೊಂಡು. ಸೊ ಅದನ್ನ ಕಂಟ್ರೋಲ್ ಮಾಡೋದೇ ಸಾಯಿಲ್ ಕನ್ಸರ್ವೇಶನ್. ಈ ಕನ್ಸರ್ವೇಶನ್ ಆಗೋದು ಮರಗಳನ್ನ ಬೆಳೆಸೋದ್ರಿಂದ. ಹಾಗಾಗಿ ಇದು ರೈಟ್ ಆನ್ಸರ್. ಕ್ಯಾಪಿಟಲ್ ಸಿಟಿ ಆಫ್ ರಾಜಸ್ಥಾನ್ ನಿಮಗೆ ಗೊತ್ತಿರಬೇಕು, ಜೈಪುರ್. ಉದಯಪುರ್ ಕೂಡ ಒಂದು ರಾಜಸ್ಥಾನ ಸಿಟಿ. ಹಾಗಾದ್ರೆ ಭೂಪಾಲ್ ಯಾವ ರಾಜ್ಯದ ರಾಜಧಾನಿ? ಎನಿಬಡಿ ಹೇಳ್ತೀರಾ? ಯಾರಾದ್ರು? ರೋಷನ್ ಹೇಳ್ತೀಯಾ? ಭೂಪಾಲ್ ಯಾವ ರಾಜ್ಯದ ರಾಜಧಾನಿ? ಭೂಪಾಲ್ ಇದು ಯಾವ ರಾಜ್ಯಕ್ಕೆ ರೋಷನ್? ಹೇಳಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಸರ್ ಅಂತ ಹೇಳಿ. ಗೊತ್ತಿಲ್ಲ ಅಂತ ಹೇಳ್ಬೇಕು. ನಿಮ್ಗೊಂದು ಗೊತ್ತಿಲ್ಲ ಅನ್ನೋದೊಂದು ಸ್ಟೋರಿ ಇದೆ, ಆಮೇಲೆ ಹೇಳ್ತೀನಿ ಇನ್ನೊಂದಿನ. ರಕ್ಷಿತ್ ಗೌಡ ಗೊತ್ತೇನೋ? ರಕ್ಷಿತ್ ನಿಮ್ಗೆ? ಸರಿ, ರಿಷಿಕಾ ಗೌಡ. ರಿಷಿಕಾ, ಭೂಪಾಲ್ ಯಾವ ರಾಜ್ಯದ ರಾಜಧಾನಿ? ರಾಜಸ್ಥಾನ್ ಜೈಪುರ್ ಕಣಮ್ಮ. ಇವಾಗ ಹೇಳಿದ್ವಲ್ಲ, ರಾಜಸ್ಥಾನ್ ಜೈಪುರ್. ಭೂಪಾಲ್ ಮಧ್ಯಪ್ರದೇಶ್. ವೆರಿ ಗುಡ್. ಗಾಂಧಿನಗರ ಗುಜರಾತ್. ವೆರಿ ಗುಡ್. ಕೇರಳದ್ದು ದೇವನಂತಪುರ. ತಿರುಪತಿ ಅಲ್ಲ, ತಿರುವನಂತಪುರ. ಓಕೆ, ಫೈನ್. ಇದು ಎಲ್ಲಾ ಸ್ಟೇಟ್ ಗಳನ್ನ, ಅದರ ಕ್ಯಾಪಿಟಲ್ ಸಿಟೀಸ್ ನ ನೆನ್ಪಿಟ್ಕೊಳ್ಳಿ.
ಆಯ್ತಾ. ಅದಕ್ಕೆ ಏನೋ ಒಂದು ಶಾರ್ಟ್ ಕಟ್ ನೆನ್ಪಿಟ್ಕೊಳ್ಳಿ ನೀವು. ಒಟ್ನಲ್ಲಿ ಎಲ್ಲವನ್ನು ಕಲಿಬೇಕು. ಎಲ್ಲ 28 ಸ್ಟೇಟ್ಸ್ ಅಂಡ್ 8 ಯೂನಿಯನ್ ಟೆರಿಟರೀಸ್ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 28 ರಾಜ್ಯಗಳ ಅದನ್ನ ಎಲ್ಲಿ ನೀವು ನೇತಾಕೊಳ್ತೀರಾ ಬರ್ಕೊಂಡು ನೀವೆಲ್ಲ ಆರಾಮಾಗಿ ಕುತ್ಕೊಳ್ತೀರಾ ಅಲ್ಲಿ ನೋಡೋದಾಗೆಲ್ಲ ಅದ್ ನೆನಪಾಗ್ತಿರ್ಬೇಕು. ಆಮೇಲೆ ಕೆಲವೊಂದನ್ನ ಎಷ್ಟು ಸಲ ಓದಿದ್ರು ಕೂಡ ಮರ್ತು ಹೋಗ್ತಿರುತ್ತೆ. ಅದಕ್ಕೆ ನಾನು ಸುಮ್ಮನೆ ನಿಮ್ಗೊಂದು ಶಾರ್ಟ್ ಕಟ್ ಹೇಳ್ತೀನಿ. ಏನು ಅಂದ್ರೆ ಗಾಂಧಿನಗರ. ಮಹಾತ್ಮ ಗಾಂಧಿ ಹುಟ್ಟಿದ್ದು ಗುಜರಾತ್ ಅಲ್ಲಿ. ಹಾಗಾಗಿ ಗಾಂಧೀಜಿಯವರ ರಾಜ್ಯ ಗುಜರಾತ್. ಗುಜರಾತ್ನ ಕ್ಯಾಪಿಟಲ್ ಸಿಟಿನ ನಾವು ಗಾಂಧಿನಗರ ಅಂತ ಇಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೊಂದು ಕನೆಕ್ಷನ್ ಸಿಕ್ತು. ಗುಜರಾತ್ ಗಾಂಧೀಜಿಯವರ ಊರು ಅಂದ್ರೆ ಅವರ ರಾಜ್ಯ, ಅವರ ರಾಜ್ಯಕ್ಕೆ ಕ್ಯಾಪಿಟಲ್ ಸಿಟಿ ಗಾಂಧಿನಗರ ಅಂತ ಇಟ್ಟಿದ್ದಾರೆ. ಆಯ್ತಾ. ಹಂಗೆ ಛತ್ತೀಸ್ಗಢಕ್ಕೆ ರಾಯ್ಪುರ್, ಛತ್ತಿರಾಯ್ ಅಂತ ಹೇಳಿ ನಾವು ಏನೋ ಒಂದು ನೆನಪಿಡ್ಕೊಂಡು ನೀವು ಅದನ್ನ ಒಂದು ಶಾರ್ಟ್ ಕಟ್ ನೀವೇ ಒಂದು ಮಾಡ್ಕೊಂಡು ಅದನ್ನ ನೆನ್ಪಿಡ್ಕೊಳ್ಳಿ. ಒಟ್ಟಿನಲ್ಲಿ ಎಲ್ಲಾ 28 ಸ್ಟೇಟ್ಸ್ ಮತ್ತೆ ಅದರ ಕ್ಯಾಪಿಟಲ್ ಸಿಟೀಸ್ ವಿತ್ ಮ್ಯಾಪ್. ನಿಮ್ಗೆ ಮ್ಯಾಪ್ ಇಟ್ಕೊಂಡು ಅದನ್ನ ಸ್ಟೇಟ್ ಎಲ್ಲಿ ಬರುತ್ತೆ, ಅಲ್ಲಿ ಗಾಂಧಿನಗರ ಎಲ್ಲಿ ಬರುತ್ತೆ ಅದನ್ನ ನೀವು ಈ ತರ ಮಾರ್ಕ್ ಮಾಡ್ಕೊಂಡ್ರೆ ಜಾಸ್ತಿ ದಿವಸ ನೆನಪಲ್ಲಿ ಉಳಿಯುತ್ತೆ. ಆಯ್ತಾ. ದಿಯಾ, ವೆಸ್ಟ್ ಬೆಂಗಾಲ್ದು ಕ್ಯಾಪಿಟಲ್ ಸಿಟಿ ಗೊತ್ತಾ ನಿಮಗೆ? ವೆಸ್ಟ್ ಬೆಂಗಾಲ್ದು ವೆಸ್ಟ್ ಬೆಂಗಾಲ್ ಕ್ಯಾಪಿಟಲ್ ಸಿಟಿ ಆಫ್ ವೆಸ್ಟ್ ಬೆಂಗಾಲ್. ವಿಜಯ್ ಗೊತ್ತಾ ಕ್ಯಾಪಿಟಲ್ ಸಿಟಿ ಆಫ್ ವೆಸ್ಟ್ ಬೆಂಗಾಲ್? ಕೋಲ್ಕತ್ತಾ. ಕೋಲ್ಕತ್ತಾ ರೈಟ್ ನೀನ್ ಹೇಳಿದ್ದು. ಓಕೆ. ಇದೊಂದು ಕ್ವಶನ್ ಎಲ್ರಿಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ತುಂಗಾ ನದಿಯು ಯಾವ ನದಿಯ ಉಪನದಿಯಾಗಿದೆ? ರಿವರ್ ತುಂಗಾ ಇಸ್ ಟ್ರಿಬ್ಯೂಟರಿ ಆಫ್ ವಿಚ್ ರಿವರ್ ಅಂತ ಕೊಟ್ಟಿದೀವಿ ನಾವು. ನೋಡಿ, ನಮ್ಮ ಕರ್ನಾಟಕದ ಮೈನ್ ರಿವರ್ಸ್. ಸುಮ್ಮನೆ ನಾವು ಕರ್ನಾಟಕದ ಮ್ಯಾಪ್ ಅಲ್ಲ ಇದು, ಆ ತರ ಅನ್ಕೊಳ್ಳಿ, ಕರ್ನಾಟಕದ ಮ್ಯಾಪ್ ಅಂತ ಅನ್ಕೊಳ್ಳಿ. ಕರ್ನಾಟಕದ ಮೈನ್ ರಿವರ್ ಅಲ್ಲಿ ನಮಗೆ ಭದ್ರಾ ನದಿ, ತುಂಗಾ ನದಿ ಎಲ್ಲ ಕಾಣಿಸುತ್ತೆ. ಆದ್ರೆ ಈ ಭದ್ರಾ ಮತ್ತೆ ತುಂಗಾ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟುವಂತ ಕೃಷ್ಣಾ ನದಿ, ಮೈನ್ ನದಿ ಕೃಷ್ಣಾ ನದಿ. ಈ ಕೃಷ್ಣಾ ನದಿಗೆ ಭದ್ರಾ ನದಿ ಮತ್ತೆ ತುಂಗಾ ನದಿ ಸೇರ್ಕೊಂಡು ತುಂಗಭದ್ರಾ ನದಿ ಆಗುತ್ತೆ. ತುಂಗಭದ್ರಾ ನದಿ ಇದ್ದಿದ್ದು ಇದು ಕೃಷ್ಣಾ ನದಿಗೆ ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಮೈನ್ ನದಿ ಅಂದ್ರೆ ಮುಖ್ಯವಾದ ನದಿ ಅದು ಕೃಷ್ಣ. ಅದರ ಟ್ರಿಬ್ಯೂಟ್ರಿ ಈ ಭದ್ರಾ ಮತ್ತೆ ತುಂಗಾ. ಹಾಗಾದ್ರೆ ಸರ್ ಇಲ್ಲಿ ಏನಾದ್ರು ನಿಮ್ಗೆ ತುಂಗಭದ್ರಾ ಅಂತ ಆನ್ಸರ್ ಕೊಟ್ಟಿದ್ರೆ ನೀವು ತುಂಗಭದ್ರಾ ಹಾಕ್ಬೋದಿತ್ತು. ಬಟ್ ಭದ್ರಾ ಅಂಡ್ ತುಂಗಾ ಬೋತ್ ಆರ್ ಟ್ರಿಬ್ಯೂಟರಿ ಆಫ್ ತುಂಗಭದ್ರಾ. ತುಂಗಭದ್ರಾ ಇಸ್ ಟ್ರಿಬ್ಯೂಟರಿ ಆಫ್ ಕೃಷ್ಣ. ಹಾಗಾಗಿ ಕೃಷ್ಣ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಮೇನ್ ಕೃಷ್ಣಾ ನದಿನೇ, ಕೃಷ್ಣಾ ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ ತುಂಗಾ ಮತ್ತೆ ಭದ್ರಾ ನದಿಗಳು. ಸೊ ಹಾಗಾಗಿ ಅದು ಸರಿಯಾದ ಉತ್ತರ. ಅಂಡ್ ಇವಾಗ ಸರ್ ನಮ್ಮ ಕಡೆಯಿಂದ ನಿಮಗೆ ಈಸಿಯಾಗಿ ಈ ಮ್ಯಾಥಮ್ಯಾಟಿಕಲ್ ಪ್ರಾಬ್ಲಮ್ಸ್ ಅಂತೂ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀವಿ. ನಾಳೆ ನಾವು ಆಸ್ ಯೂಶುವಲ್ ನಿಮಗೆ ಹೇಳಿದೀವಿ ಮೆಂಟಲ್ ಎಬಿಲಿಟಿ ಮತ್ತೆ EVS ಪೀರಿಯಡ್ ಒಟ್ಟೊಟ್ಟಿಗೆ ಇರುತ್ತೆ. ಮೆಂಟಲ್ ಎಬಿಲಿಟಿ 40 ಮಿನಿಟ್ಸ್, ಇದೊಂದು 40 ಮಿನಿಟ್ಸ್, ಅಥವಾ 30 ಮಿನಿಟ್ಸ್ 40 ಮಿನಿಟ್ಸ್, ಈ ರೀತಿ ಡಿವೈಡ್ ಮಾಡ್ಕೊಂಡು ನಾವು ಮಾಡ್ತೀವಿ. ಓಕೆ. ಈಗ ನಿಮಗೆ ಡೌಟ್ ಇರುವಂತ ಕ್ವಶನ್ಸ್ ಇದ್ರೆ ಅದನ್ನ ಹ್ಯಾಂಡ್ ರೈಸ್ ಮಾಡಿ ಕೇಳಬಹುದು. ಮಾನ್ವಿಕಾ ಕೇಳಿ. ಸರ್ ನಂಗೆ ಸೆಕೆಂಡ್ ಒನ್ ಮತ್ತೆ 13 ಒನ್ ಗೊತ್ತಾಗ್ಲಿಲ್ಲ. 13 ಮಂತ್ ಗೊತ್ತಾಗ್ಲಿಲ್ವಾ? ಎಸ್ ಸರ್. ಅವನು ಏನೆಲ್ಲ ಕೊಡ್ತಿದ್ದಾನಲ್ಲಮ್ಮ ಅದನ್ನೆಲ್ಲ ಆಡ್ ಮಾಡ್ಕೊಳ್ಳಿ. ಅಂದ್ರೆ ಅದು ಖರ್ಚು ಮಾಡ್ತಿದ್ದಾನೆ ಅಂತ ಅನ್ಕೋ. ಈಗ ಅವನ ಹತ್ರ ಎಷ್ಟು ದುಡ್ಡಿದೆ ಅಂತ ನಮಗೆ ಗೊತ್ತಿಲ್ಲ. 13th ಸರಿ ಸರ್, 13th. ಓಕೆ. ಯಾವ್ದೋ ಒಂದು ನಂಬರ್ ಇದೆ ಅಲ್ವಾ, ಆ ನಂಬರ್ ಯಾವ್ದು ಅಂತ ನಮಗೆ ಗೊತ್ತಿಲ್ಲ. ಆ ನಂಬರ್ ಅಲ್ಲಿ 2 ಭಾಗದಲ್ಲಿ 1 ಭಾಗ ಮಾಡಿ, ಅಂದ್ರೆ 2 ಭಾಗ ಮಾಡಿ ಅದರಲ್ಲಿ 1 ಭಾಗ ಈ ನಂಬರ್ ಇದು ಸಿಗುತ್ತೆ. ಹೌದಾ? ಮತ್ತೆ ಈ ನಂಬರ್ ನಾವು 4 ಭಾಗ ಮಾಡ್ಬೇಕು. ಅದರಲ್ಲಿ 1 ಭಾಗ ಅಂದ್ರೆ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನ 4 ಭಾಗ ಮಾಡಿ 1 ಭಾಗ ಕೊಟ್ಟಿದ್ದಾರೆ. ಈಗ ಈ 4 ಭಾಗಕ್ಕೂ ನಾವು 1 ಭಾಗ 10 ಅಂತ ಕೊಟ್ಟಿರೋದ್ರಿಂದ 4 ಭಾಗಕ್ಕೂ 10 ಅಂತ ಬರ್ಕೋಬಹುದಾ? ಈ ಪಾರ್ಟ್ ಎಷ್ಟಾಯ್ತು ಸರ್? 40 ಆಯ್ತು. ಹಾಗಾದ್ರೆ ಈ ಪಾರ್ಟ್ ಎಷ್ಟಾಗುತ್ತೆ ಸರ್? 40. ಯಾಕೆಂದ್ರೆ 2 ಕೂಡ ಈಕ್ವಲ್ ಇರ್ಬೇಕಲ್ವಾ.
ಹಾಗಾದ್ರೆ ಈ ಹೋಲ್ ಪಾರ್ಟ್ ಎಷ್ಟಾಯ್ತು? ಸರ್ 80. 80 ಇಸ್ ದ ಆನ್ಸರ್. ನೋಡಿ 80 ಇತ್ತು, 80 ನಲ್ಲಿ 2 ಪಾರ್ಟ್ ಮಾಡಿದ್ರು, ಈ ಕಡೆ 40 ಈ ಕಡೆ 40. ಅದರಲ್ಲಿ ಮತ್ತೆ ಈ 40 ನಲ್ಲಿ 4 ಪಾರ್ಟ್ ಮಾಡಿದ್ರು, 4 ಪಾರ್ಟ್ ಮಾಡಿದಾಗ ಅದ್ರಲ್ಲಿ 1 ಪಾರ್ಟ್ ಅಂದ್ರೆ 10 10 10. ಸೊ ಅದರಲ್ಲಿ 4 ಪಾರ್ಟ್ ಅಲ್ಲಿ 1 ಪಾರ್ಟ್ 10 ಅಂತ ಕೊಟ್ಟಿದ್ದಾರೆ ಅವರು. ಹಾಗಾಗಿ 1 ಪಾರ್ಟ್ ಕಂಪ್ಲೀಟ್ ತಗೊಂಡ್ರೆ 40 ಆಗುತ್ತೆ, ಇದನ್ನ ಕಂಪ್ಲೀಟ್ ಮಾಡಿದ್ರೆ 80 ಆಗುತ್ತೆ. ಎಸ್ ಸರ್. ಓಕೆನಾ? ಎಸ್ ಸರ್. ವಿದ್ಯಾ ಹೇಳಮ್ಮ, ವಿದ್ಯಾ ಏನ್ ಡೌಟ್? ಹೇಳಿ. ಸನ್ನಿಧಿ ಎಸ್ ತುಮಕೂರು, ಸನ್ನಿಧಿ ಎಸ್. ವಿದ್ಯಾ ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ಬೇಕು. ಸನ್ನಿಧಿ ಇನ್ನೊಂದ್ಸಲ ಮೈಕ್ ಆನ್ ಮಾಡ್ಕೊಳ್ಳಿ. ಸನ್ನಿಧಿ ಸರ್ 12th ಕ್ವಶನ್ ಗೊತ್ತಾಗಿಲ್ಲ. 12th ಕ್ವಶನ್ ಓಕೆ. ನೋಡಿ ಯಾರ ಹತ್ರನೋ ಒಬ್ಬರ ಹತ್ರ ಎಷ್ಟು ದುಡ್ಡಿದೆ ಅಂತ ನಮಗೆ ಗೊತ್ತಿಲ್ಲ, ಇಷ್ಟು ದುಡ್ಡು ಇಟ್ಕೊಂಡಿದ್ದಾರೆ ಅವರು. ಅವ್ರು ಏನ್ ಮಾಡ್ತಾರೆ, ಫಸ್ಟ್ 1/4 ಪಾರ್ಟ್ ಮಾಡಿ ಅವರ ಸನ್ನಿಗೆ ಕೊಡ್ತಾರೆ, 1/3 ಅವರ ಹೆಂಡತಿಗೆ ಕೊಡ್ತಾರೆ, ಆಮೇಲೆ 1/8 ಪಾರ್ಟ್ ಅವ್ರ ಮಗಳಿಗೆ ಕೊಡ್ತಾರೆ. ಇವೆಲ್ಲವೂ ಕೂಡ ಕೊಟ್ಟಿರೋದೇ ಆಗಿರೋದ್ರಿಂದ ಇವೆಲ್ಲವನ್ನು ಕೂಡ ನಾವು ಯಾಡ್ ಮಾಡ್ಕೊಳ್ತೀವಿ, ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತು ಮಾಡ್ಕೊಳ್ಳೋಣ ಇದ್ರಲ್ಲಿ, ಈ ಆಸ್ತಿನಲ್ಲಿ, ಪ್ರಾಪರ್ಟಿನಲ್ಲಿ. ಸೊ ಇವನ್ನೆಲ್ಲ ಯಾಡ್ ಮಾಡ್ಕೊಂಡ್ವಿ, ಯಾಡ್ ಮಾಡ್ಕೊಂಡು ಈ ಟೋಟಲ್ ಪ್ರಾಪರ್ಟಿನಲ್ಲಿ ಇದನ್ನ ನಾವು ಕಳಿಬೇಕು. ಯಾಕೆ ಅಂದ್ರೆ ಇವೆಲ್ಲವೂ ಕೂಡ ಅವನು ಖರ್ಚು ಮಾಡಿರೋದು, ಮೀನ್ಸ್ ಕೊಟ್ಟಿರೋದು. ಉಳ್ಕೊಂಡನ್ನ ಕೇಳ್ತಿರೋದಲ್ವ ನಮಗೆ ಅವರು. ಹಾಗಾಗಿ ನಾವೇನ್ ಮಾಡ್ತೀವಿ, ಇದನ್ನ ಕಳೀತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಸುಮ್ಮನೆ ಅಂದಾಜಿಗೆ ಹೇಳ್ತೀನಿ ನೋಡಿ, ಅವನ ಹತ್ರ ಏನಾದ್ರು 24 crore ಇದೆ ಅಂತ ಅನ್ಕೋಣ. 24 crore ಇದೆ ಆಯ್ತಾ, 24 rupees ಅಥವಾ 24 gold ಕಾಯಿನ್ಸ್ ಇದೆ. ಹಾಗಾಗಿ 4ನೇ ಒಂದು ಭಾಗ ಮಗನಿಗೆ ಕೊಡ್ತಾನೆ, ಅಂದ್ರೆ 1/4 ಪಾರ್ಟ್ ಮಗನಿಗೆ ಕೊಡ್ತಾರೆ. ಸೊ 1/4 ಪಾರ್ಟ್ ಅಂದ್ರೆ ಎಷ್ಟು ಕೊಡ್ತಾನೆ 24 ಅಲ್ಲಿ? 4 1 4 6 6 ಕಾಯಿನ್ಸ್ ಕೊಡ್ತಾನೆ, ಹೌದಾ? ಮಗನಿಗೆ 6 ಕೊಟ್ಟಾಯ್ತು, 24 ಅಲ್ಲಿ 6 ಕೊಟ್ಟಾಯ್ತು. ಇನ್ನ 1/3 ಹೆಂಡತಿಗೆ ಕೊಡ್ತಾನೆ, ಅಂದ್ರೆ ಈ ಟೋಟಲ್ ಪ್ರಾಪರ್ಟಿನ ಅವನು 3 ಭಾಗ ಮಾಡ್ತಾನೆ, ಅದ್ರಲ್ಲಿ 1 ಪಾರ್ಟ್ ಹೆಂಡತಿಗೆ ಕೊಡ್ತಾನೆ. 24 ನಾವು 3 ಭಾಗ ಮಾಡಿ 24 ನ 3 ಪಾರ್ಟ್ ಮಾಡಿದ್ರೆ ಒಂದೊಂದು ಪಾರ್ಟ್ ಅಲ್ಲಿ 8 ಇರುತ್ತಲ್ವಾ? ಅದ್ರಲ್ಲಿ 1 ಪಾರ್ಟ್ ಹೆಂಡತಿಗೆ, ವೈಫಿಗೆ 1 ಪಾರ್ಟ್. 1 ಪಾರ್ಟ್ ಅಂದ್ರೆ ಎಷ್ಟಾಯ್ತದು 8. ಸೊ ಅದನ್ನ 8 ಅಂತ ಬರ್ಕೊಳ್ತೀನಿ. ಈಗ ಡಾಟರ್ಗೆ 1/8 ಪಾರ್ಟ್ ಅಂದ್ರೆ 24 ನ ಅವನು 8 ಪಾರ್ಟ್ ಮಾಡ್ತಾನೆ. 8 ಪಾರ್ಟ್ ಅದ್ರಲ್ಲಿ 1 ಪಾರ್ಟ್ ಕೊಡ್ತಾನೆ. ಸೊ ಅಂದ್ರೆ ಒಂದೊಂದು ಪಾರ್ಟ್ ಅಲ್ಲಿ 3 ಇದೆ. ಸೊ 3 ಕೊಟ್ಟಿದ್ದಾನೆ. ಸೊ ಈಗ ಅವನ ಹತ್ರ ಇದ್ದಿದ್ದು ಟೋಟಲ್ 24 ಪಾರ್ಟ್ ಅಲ್ಲಿ ಮಗನಿಗೆ 6, ಹೆಂಡತಿಗೆ 8, ಮಗಳಿಗೆ 3 ಪಾರ್ಟ್, ಎಲ್ಲವನ್ನು ಕೊಟ್ರೆ 17 ಪಾರ್ಟ್ ಕೊಟ್ಟಾಯ್ತು. ಇನ್ನು ಉಳ್ಕೊಂಡಿದ್ದು ಅವನ ಹತ್ರ 7 ಪಾರ್ಟ್. ಹಾಗಾಗಿ 7/24 ಅವನ ಹತ್ರ ಉಳ್ಕೊಂಡಿದೆ. ಓಕೆನಾ? ಲಕ್ಷಶ್ರೀ ಹೇಳಿ, ಲಕ್ಷಶ್ರೀ ಏನು? ವಿಸ್ಮಯ ವಿಸ್ಮಯ ಸರ್ 10th ಮಂತ್ ಅರ್ಥ ಆಗ್ಲಿಲ್ಲ, ಅದು ವಾಯ್ಸ್ ಬ್ರೇಕ್ ಆಯ್ತು. 12th ಬಂದ? 10th ಮಂತ್ ಸರ್. 10th ಬಂದ. ಇಲ್ಲಿ 2 ನಂಬರ್ ಇದೆಯಲ್ಲಮ್ಮ, ಇಲ್ಲಿ 2 ನಂಬರ್ ಯಾವ್ದಾವ್ದು ಅಂತ ನಮ್ಗೆ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ, ನಾವು ಸಬ್ಸೆಪರೇಟ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಸಬ್ಸೆಪರೇಟ್ ಆಗಿ ಬರ್ಕೊಳ್ತೀವಿ. ವಿಸ್ಮಯ ಸಮಯ ಆಗಿದೆ, ಪರವಾಗಿಲ್ಲ, ನಾಳೆ ನಾನು ಹೇಳ್ಕೊಡ್ತೀನಿ. ಪೂರ್ವಿಕಾ ಜಿ ಅಲ್ಲಿ ನಿಮ್ ಕ್ವಶನ್ ಏನಿದೆ ಶಾಂತ್ ಕುಮಾರ್ ನೀವು ನನಗೆ ಕಳಿಸಿ. ಎಲ್ರಿಗೂ ಬಾಯ್. ನಾಳೆ ಮೆಂಟಲ್ ಅಬಿಲಿಟಿ ಮತ್ತೆ EVS ಕ್ಲಾಸ್ ಇರುತ್ತೆ. ನೀವು ಯಾರು ಮಿಸ್ ಮಾಡಿದರೆ 6:30 ಜಾಯಿನ್ ಆಗಿ. ಮತ್ತೆ ಈ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಕಳಿಸ್ತೀವಿ, ಅದನ್ನ ಅಲ್ಲೂ ಕೂಡ ನೋಡ್ಬೋದು. ಎಲ್ರಿಗೂ ಬಾಯ್. ನಾಳೆ ಮತ್ತೆ 6:30 ಜಾಯಿನ್ ಆಗೋಣ.